ज्ञानतिमिरन्धस्य ज्ञानाञ्जनाशलाकया चक्षुरुन्मीलितं येन तस्मै श्रीगुरवे नमः। श्रीचैतन्यमनोभीष्टं स्थापितं येन भूतले स्वयं रूपः कदा मह्यं ददाति स्वपदान्तिकं। वन्देऽहं श्रीगुरोः श्रीयुतपदकमलं श्रीगुरुं वैष्णवांश्च श्रीरूपं साग्रजातं सहगणरघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवं श्रीराधाकृष्णपादान् सहगणललिता श्रीविशाखान्वितांश्च। नमो विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिनिति नाम्ने। नमस्ते सारस्वते देवे गौरवाणि प्रचारिणे निर्विशेषशून्यवादी पाश्चात्यदेशतारिणे। नमो महावदान्याय कृष्णप्रेमप्रदायते कृष्णाय कृष्णचैतन्यनाम्ने गौरद्विजे नमः। हे कृष्णकरुणा सिन्धो दीनबन्धो जगत्पते गोपेश गोपिकान्त राधाकान्त नमोऽस्तुते। तप्तकाञ्चन गौराङ्गी राधे वृन्दावनेश्वरी वृषभानुसुते देवी प्रणमामि हरिप्रिये। वाञ्छाकल्पतरुभ्यश्च कृपासिन्धुभ्य एव च पतितानां पावनेभ्यो वैष्णवेभ्यो नमो नमः। जय श्रीकृष्णचैतन्य प्रभु नित्यानन्द श्री अद्वैत गदाधर श्रीवासादिगौरभक्तवृन्द। हरे कृष्ण 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 हरे 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 राम 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 हरे हरे। मूकं करोति वाचालं पङ्गुं लङ्घयते गिरिं यत्कृपातमहं वन्दे श्रीगुरुं दीनतारिणं परमानन्दमाधवं श्रीचैतन्य ईश्वरम्। ಹರೇ ಕೃಷ್ಣ. ಎಲ್ಲ ಭಕ್ತರಿಗೂ ಪ್ರತಿ ಶನಿವಾರದ ಭಗವದ್ಗೀತೆ ಚರ್ಚೆಗೆ ಸ್ವಾಗತ. ಈ ಚರ್ಚೆಯಿಂದ ನಿಮ್ಮೆಲ್ಲರ ಗೀತೆಯ ಅರ್ಥ ಇನ್ನೂ ಹೆಚ್ಚಾಗಲಿ, ಗೀತೆಯನ್ನು ನಮ್ಮ ಜೀವನಕ್ಕೆ ಅಳವಡಿಸ್ಕೊಳ್ಳೋಕ್ಕೆ ಇನ್ನೂ ಸುಲಭ ಆಗಲಿ, ಹಾಗೂ ಕೃಷ್ಣ ಪ್ರಜ್ಞೆ ಜಾಗೃತ ಆಗಲಿ, ನಮ್ಮೆಲ್ಲರ ಆತ್ಮಶುದ್ಧಿ ಆಗಲಿ ಅಂತ ಪ್ರಾರ್ಥನೆ ಮಾಡಿಕೊಂಡು ಶುರು ಮಾಡ್ತೀನಿ. ಪ್ರಭುಗಳು ತಿಳಿಸಿದ್ದು ನನಗೆ 2ನೇ ಅಧ್ಯಾಯದ 19ರ ಶ್ಲೋಕದ ತನಕ ಮುಗಿದಿದೆ ಅಂತ ಹೇಳಿದೆ. ಸೊ ಅರ್ಜುನ 1ನೇ ಅಧ್ಯಾಯದಲ್ಲಿ ಹಲವಾರು ಕಾರಣಗಳನ್ನು ಕೊಡ್ತಾನೆ, ಯಾಕೆ ನಾನು ಯುದ್ಧ ಮಾಡಬಾರ್ದು ಅಂತ. ಆ ಕಾರಣಗಳಿಗೆ ಕೃಷ್ಣ ಉತ್ತರ ಕೊಡ್ತಾ ಹೋಗ್ತಾನೆ 2ನೇ ಅಧ್ಯಾಯದಲ್ಲಿ. 1ನೇ ಅಧ್ಯಾಯದಲ್ಲಿ ಅರ್ಜುನ ಪ್ರಶ್ನೆಗಳು, ಅಂದರೆ ಯುದ್ಧ ಮಾಡದೇ ಇರೋಕ್ಕೆ ಅವನ ಒಂದು ಕಾರಣ, ಹಾಗೂ ಕೃಷ್ಣ ಅವನ ಏನು ವಾದಗಳಿತ್ತು ಅದನ್ನು ತಾನು ಪ್ರತಿವಾದಿಸ್ತಾನೆ. ಅದಕ್ಕೆ ಆ ವಾದದ ಏನು ಫೌಂಡೇಶನ್ ತಳಹದಿ ಇದೆ ಅದು ಗಟ್ಟಿ ಇಲ್ಲ ಅಂತ ತೋರಿಸ್ತಾನೆ ಅರ್ಜುನಿಗೆ. ಸಾಮಾನ್ಯವಾಗಿ ನಿಮ್ಮೆಲ್ಲ ಜೀವನದಲ್ಲೂ ಒಂದು ಬಲವಾದ ಅಭಿಪ್ರಾಯಗಳನ್ನು ಮೂಡಿಸ್ಕೊಂಡ್ಬಿಡ್ತೀವಿ ನಾವು. ನಮ್ಮ ಅನುಭವದ ಕಾರಣದಿಂದ ಇರ್ಬೋದು, ಅಥವಾ ನಾವು ಚಿಕ್ಕಂದಿನಲ್ಲಿ ಏನಾದರೂ ಕೇಳಿದ್ದು ಕೆಲವು ವಿಚಾರಗಳಾಗಿರಬಹುದು. ಯಾವಾಗ ಆಳವಾಗಿ ನಮ್ಮ ಮನಸ್ಸಿಗೆ ಇಳಿಯುತ್ತೆ ಅದನ್ನು ನಾವು ಬಲವಾಗಿ ನಂಬಿಡ್ತೀವಿ. ಕೆಲವು ಸಾರಿ ಆ ನಂಬಿಕೆ ನಮಗೆ ಒಳ್ಳೇದು ಮಾಡುತ್ತೆ, ಕೆಲವು ಸಾರಿ ಆ ನಂಬಿಕೆಗಳು ನಮಗೆ ತೊಡಕನ್ನು ಮಾಡುತ್ತೆ. ಆದರೆ ಸುಲಭವಾಗಿ ನಾವು ಆ ನಂಬಿಕೆಯಿಂದ ಹೊರಗಡೆ ಬರೋಕ್ಕೆ ಸಾಧ್ಯ ಇರಲ್ಲ. ಯಾಕೆಂದರೆ ಅದು ಆಳವಾಗಿ ಇಳಿದಿರುತ್ತೆ ಒಳಗಡೆ. ಹೇಗೆ ಒಂದು ಸಸಿ ಆಗ ತಾನೇ ನೆಟ್ಟಿರೋ ಸಸಿನ ಬಹಳ ಸುಲಭವಾಗಿ ನೀವು ಬಿಡಿಸ್ಬೋದು. ಉದಾಹರಣೆಗೆ ಯಾವುದೋ ಒಂದು ಮಾವಿನ ಸಸಿ ನೆಡ್ತೀರಾ, ಆಗ ತಾನೇ ಸಸಿ ನೆಟ್ಟಿದ್ರೆ ಸುಲಭವಾಗಿ ಕಿತ್ತು ಹಾಕ್ಬೋದು. ಆ ಸಸಿ ಚೆನ್ನಾಗಿ ಬೇರೂರಿ
ಟಿಸಿಲೊಡೆದು ದೊಡ್ಡ ಮರ ಆದ ಮೇಲೆ ಅದನ್ನು ಬಿಡಿಸೋಕ್ಕೆ ಎಷ್ಟು ಕಷ್ಟಪಡಬೇಕು ಅಲ್ವಾ? ಅದೇ ರೀತಿ ಚಿಕ್ಕ ವಯಸ್ಸಿನಲ್ಲಿ ಮಕ್ಕಳ ಮೇಲೆ ಆಗುವಂತಹ ಒಂದು ಇಂಪ್ರೆಷನ್, ರೈಟ್, ಅದೆಲ್ಲ ಅವರ ಒಂದು ನಂಬಿಕೆಗಳನ್ನು ರೂಪಿಸ್ತಾ ಹೋಗುತ್ತೆ. ಸೊ ಅದರಿಂದ ತಂದೆ ತಾಯಿಯಾಗಿ ನಮ್ಮ ಕರ್ತವ್ಯ ಅವರಿಗೆ ಸರಿಯಾದ ವಾತಾವರಣ ನಿರ್ಮಾಣ ಮಾಡಬೇಕು. ಅವರು ಬರೀ ದೈಹಿಕವಾಗಿ ಚೆನ್ನಾಗಿ ಬೆಳೆದರೆ ಸಾಲದು, ಬರೀ ಒಳ್ಳೆಯ ಜಾಬ್ ಮಾಡೋ ಥರ ಆದರೆ ಸಾಲದು, ಜೀವನದಲ್ಲಿ ಯಶಸ್ವಿ ಆಗಬೇಕು. ನಾವೇನು ಅಂದ್ಕೊಂಡ್ಬಿಟ್ಟಿದ್ದೀವಿ ಅಂತಂದರೆ ಅವನು ತನ್ನ ಕಾಲ ಮೇಲೆ ತಾನು ನಿಂತ್ಕೋಬೇಕು, ಅವನ ಜೀವನಕ್ಕೆ ಬೇಕಾದ ಖರ್ಚು ಮಾಡುವಷ್ಟು ಬೇಕಾದಷ್ಟು ಹಣವನ್ನು ಅವನೇ ದುಡ್ಕೋಬೇಕು, ಆವಾಗ ಆ ಹುಡುಗ ಅಥವಾ ಹುಡುಗಿ ಸಕ್ಸಸ್ ಅನ್ನೋ ರೀತಿಯಲ್ಲಿ ನಾವೆಲ್ಲರೂ ನಮ್ಮ ಅಭಿಪ್ರಾಯಗಳನ್ನು ಮೂಡಿಸ್ಕೊಂಬಿಟ್ಟಿದ್ದೀವಿ. ಅದು ಅವಶ್ಯಕ. ಉದಾಹರಣೆಗೆ ನಾವೆಲ್ಲರೂ ದಿನ ಊಟ ಮಾಡಲೇಬೇಕು. ಆದರೆ ಊಟ ಮಾಡಿದ್ದೀನಿ ಅಂತ ಮಾತ್ರಕ್ಕೆ ಆ ನಮ್ಮ ದಿನ ಸಕ್ಸಸ್ ಅಂತ ಹೇಳ್ಬೋದಾ? ನಾನು ಊಟ ಮಾಡಿದೆ ಚೆನ್ನಾಗಿ ಇವತ್ತು ಸಕ್ಸಸ್ ಅಂತ ಹೇಳ್ಬೋದಾ? ಇಲ್ಲ. ಅದೇ ರೀತಿ ನಮ್ಮ ಊಟ ಬಟ್ಟೆಗೋಸ್ಕರ ನಾವು ಮಾಡೋ ಕೆಲಸ ಮಾಡಲೇಬೇಕು. ಅದೆಂಥ ಸಕ್ಸಸ್? ಅದು ಸಹಜ, ಅದು ಸ್ವಾಭಾವಿಕ. ಎಲ್ಲರೂ ಮಾಡ್ತಾರೆ, ನಾವು ಮಾಡಲೇಬೇಕು. ಯಾವುದೋ ಒಂದು ವೃತ್ತಿಯನ್ನು ನಾವು ಹಿಡ್ಕೊಳ್ಳೇಬೇಕು. ಆ ವೃತ್ತಿಯಲ್ಲಿ ನಾವು ಚೆನ್ನಾಗಿ ಬೆಳಿಲೇಬೇಕು. ವೃತ್ತಿಯಲ್ಲಿ ನೀನು ಚೆನ್ನಾಗಿ ಬೆಳೆದ್ರೇ ನೀನು ಸಕ್ಸಸ್ ಆಗೋದಲ್ವ? ಸೊ ಅದು ಸಾಧಾರಣ ಸಕ್ಸಸ್ ಎಲ್ಲ ಬೇಕಾಗಿರೋದು. ಆದರೆ ಜೀವನದ ನಿಜವಾದ ಯಶಸ್ಸು ಅಂದರೆ ನಮ್ಮ ಜನ್ಮದ ಒಂದು ಮೂಲ ಉದ್ದೇಶನ ನಾವು ನೆರವೇರಿಸ್ಕೊಂಡಾಗ. ಏನು ಮೂಲ ಉದ್ದೇಶ ಅನ್ನೋ ಪ್ರಶ್ನೆ ನಮಗೆ ಬರುತ್ತೆ. ಕೆಲವರು ಮೂಲ ಉದ್ದೇಶ ಅಂದರೆ ಮೋಕ್ಷ ಪಡ್ಕೊಳ್ಳೋದು ಅಂತಾರೆ ಅಲ್ವಾ? ಕೇಳಿರಬೇಕು ಜೀವನದ ಮೂಲ ಉದ್ದೇಶ ಏನು ಅಂತ. ಯಾರು ನಾವು ಕೇಳಿದ್ರು ಹೌದಪ್ಪ ಮೋಕ್ಷ ಪಡ್ಕೊಂಡ್ಬಿಡೋದು. ಏನಪ್ಪ ಮೋಕ್ಷ ಅಂತ ಇನ್ನೂ ವಿವರಿಸಿ ಅಂತ ಹೇಳಿದ್ರೆ, ಅಯ್ಯೋ ನಮಗೆ ಈ ಹುಟ್ಟು ಸಾವು ಅನ್ನೋದು ಇರಬಾರ್ದು, ನೋವು ಅನ್ನೋದು ಇರಬಾರ್ದು, ಅದರಿಂದ ಹೊರಗಡೆ ಬಂದ್ಬಿಡೋದು ಅಂತ ಹೇಳ್ತಾರೆ. ಹೌದು, ಅವರ ಒಂದು ಮೂಲ ಉದ್ದೇಶದ ಒಂದು ಡೈರೆಕ್ಷನ್ ಸರಿ ಇದೆ. ಆದರೆ ಅದರ ಬಗ್ಗೆ ತಿಳುವಳಿಕೆ, ಅದರ ಬಗ್ಗೆ ಜ್ಞಾನ ಅಷ್ಟಾಗಿ ಇಲ್ಲ. ಯಾಕೆಂದರೆ ಗೀತೆಯನ್ನು ಚೆನ್ನಾಗಿ ಅಧ್ಯಯನ ಮಾಡಿಲ್ಲ. ಗೀತೆಯಲ್ಲಿ ಕೃಷ್ಣ ಬಹಳ ಸ್ಪಷ್ಟವಾಗಿ ನಿರೂಪಣೆ ಮಾಡ್ತಾ ಹೋಗ್ತಾನೆ. ಜೀವನದ ಉದ್ದೇಶ ಏನು, ಯಾತಕ್ಕೋಸ್ಕರ ನಮಗೆ ಈ ಮನುಷ್ಯ ಜನ್ಮ ಸಿಕ್ಕಿದೆ, ಅದನ್ನು ಯಾವ ರೀತಿ ಬಳಸ್ಕೊಂಡ್ರೆ ಜೀವನದ ನಿಜವಾದ ಗುರಿ ಏನಿದೆ ಅದನ್ನು ಹೇಗೆ ತಲುಪಬಹುದು, ಅದನ್ನೆಲ್ಲ ಬಿಡಿಸಿ ಬಿಡಿಸಿ ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ. ಹೇಗೆ ಅರ್ಜುನ ತನ್ನ ಕರ್ತವ್ಯ, ಅವನ ವೃತ್ತಿ ಕ್ಷತ್ರಿಯನಾಗಿ ರಕ್ಷಣೆ ಮಾಡೋದು, ಯುದ್ಧ ಮಾಡಿ ದುಷ್ಟರನ್ನು ಸದೆ ಬಡಿಯೋದು ಕ್ಷತ್ರಿಯ ಧರ್ಮ, ಮಾಡಲೇಬೇಕು. ಯಾರೊಬ್ಬರು ಹೇಳ್ತಾ ಇದ್ದರು, ಗಾಂಧೀಜಿಯವರು ಅಹಿಂಸೆ ಅಹಿಂಸೆ ಅಂತ ಬಂದರು. ಹೌದಾ? ಅಹಿಂಸೆಯಿಂದ ನಮ್ಮ ದೇಶ ಸ್ವಾತಂತ್ರ್ಯವಾಯಿತಾ? ಸಾಮಾನ್ಯವಾಗಿ ಯಾರು ನಾನು ಕೇಳಿದರೆ ಹೌದಪ್ಪ ಗಾಂಧೀಜಿ ಅಹಿಂಸಾ ಚಳವಳಿ ಮಾಡಿದ್ರಿಂದ ನಮ್ಮ ದೇಶ ಸ್ವಾತಂತ್ರ್ಯ ಆಯಿತು, ಅವ್ರು ಮಾಡಿದ್ದ ಅಹಿಂಸೆಯ ವ್ರತದಿಂದ ಬ್ರಿಟಿಷರಿಗೆ ಆಡಳಿತ ನಡೆಸೋಕ್ಕಾಗಲೇ ಇಲ್ಲ ಅಂತ ಪ್ರಚಾರ ಮಾಡಿದ್ದಾರೆ ನಮಗೆ. ಖಂಡಿತವಾಗಲೂ ಅಹಿಂಸೆಯಿಂದ ಅಲ್ಲ. ಅರ್ಜುನನು ಅದೇ ಪಾಯಿಂಟ್ ಹೇಳ್ತಾ ಇದ್ದಿದ್ದು ಕೃಷ್ಣನಿಗೆ, ನಾನೆಲ್ಲ ಬಿಟ್ಬಿಡ್ತೀನಿ, ಯಾಕೆ ಸುಮ್ಮನೆ ನನ್ನ ಪ್ರೀತಿ ಪಾತ್ರರಾದಂತಹ ಗುರುಗಳನ್ನು, ತಾತಂದಿರನ್ನು, ಅಣ್ಣ ತಮ್ಮಂದಿರನ್ನು ಯಾಕೆ ಕೊಲ್ಲಿ, ನನಗೆ ಯಾವುದೂ ಬೇಡ, ಎಲ್ಲ ಬಿಟ್ಟು ನಾನು ಕಾಡು ಹೊಟ್ಟೋಗ್ತೀನಿ. ಇದೇ ಪಾಯಿಂಟು, ಅಹಿಂಸೆ. ಅರ್ಜುನ ಹೇಳ್ತಾ ಇದ್ದು ಅಹಿಂಸೆ ಮಾಡ್ತೀನಿ ನಾನು ಅಂತ. ಕೃಷ್ಣ ಏನಂತ ಅವನಿಗೆ, ಕ್ಲೈಬ್ಯಂ ಮಾಸ್ಮಗಮ ಪಾರ್ಥ, ನೀನು ಹೇಳಿತನ ಮಾಡ್ತಾ ಇದೆಯಾ, ನೀನು ಷಂಡತನ ಮಾಡ್ತಾ ಇದೆಯಾ, ವೀರನಿಗೆ ಯೋಗ್ಯವಲ್ಲ ಅದು. ಓಪನ್ನಾಗಿ ಹೇಳ್ತಾ ಇದ್ದಾನೆ, ನೀನು ಮಾಡ್ತಾ ಇರೋ ತಪ್ಪು ಅಂತ. ನಮಗೆ ಕಸಿವಿಸಿ ಆಗುತ್ತೆ. ಹೌದಾ,
ಕೃಷ್ಣನೇ ಹಾಗಿದ್ದರೆ ಹಿಂಸೆ ಮಾಡೋಕ್ಕೆ ಪ್ರೇರೇಪಣೆ ಕೊಡ್ತಾ ಇದ್ದಾನಾ ಅಂತ ಒಂದು ಪ್ರಶ್ನೆ ಬಂದೇ ಬರುತ್ತೆ. ಆದರೆ ನಮ್ಮ ನಾಗರಿಕ ವ್ಯವಸ್ಥೆನೇ ಆ ರೀತಿ ಇದೆ. ಏನದು ಅಂತಂದರೆ, ಒಬ್ಬ ಪೊಲೀಸ್ ಅಹಿಂಸೆ ಮಾಡಿದ್ರೆ ಏನಾಗುತ್ತೆ? ಕಳ್ಳಕಾಕರು ಹೆಚ್ಚಾಗೋದಿಲ್ವಾ? ಇವಾಗ ಆಗ್ತಿರೋ ಒಂದು ಸಮಾಜದ ಸ್ಥಿತಿನೇ ಆ ರೀತಿ ಆಗಿಬಿಟ್ಟಿದೆ. ಒಬ್ಬ ಕಳ್ತನ ಮಾಡ್ತಾನೆ, ಮೋಸ ಮಾಡ್ತಾನೆ, ಏನೋ ಒಂದು ಮಾಡ್ತಾನೆ, ಅವನನ್ನು ಜೈಲಿಗೆ ಹಾಕ್ತಾರೆ. 1 ತಿಂಗಳು 2 ತಿಂಗಳಲ್ಲಿ ಬೇಲ್ ತೊಗೊಂಡು ಹೊರಗಡೆ ಬರ್ತಾನೆ, ಮತ್ತೆ ಇನ್ನೊಂದು ಕಳ್ತನ ಮಾಡ್ತಾನೆ, ಮತ್ತೆ ಇನ್ನೊಂದು ಕ್ರೈಮ್ ಮಾಡ್ತಾನೆ. ಯಾವಾಗ ನ್ಯಾಯ ವ್ಯವಸ್ಥೆ, ನ್ಯಾಯಾಂಗ ವ್ಯವಸ್ಥೆ ಮತ್ತು ಕಾನೂನು ಸುವ್ಯವಸ್ಥೆನ ಕಾಪಾಡುವಂತಹ ಪೊಲೀಸರು ಯಾವಾಗ ಅಹಿಂಸೆ ಥರ ಮಾಡ್ತಾರೆ, ಅಂದರೆ ದುರುಡರ ಮೇಲೆ ಅಹಿಂಸೆ ಮಾಡ್ತಾರೆ, ಅದೇ ಒಬ್ಬ ಇನ್ನೋಸೆಂಟ್ ಮುಗ್ಧ ಏನಾದರೂ ಅವ್ರ ಕೈಲಿ ಸಿಗಾಕೊಂಡ್ರೆ ಅವನು ಚೆನ್ನಾಗಿ ಬೆಳೀತಾರೆ. ಆಯಿತಾ? ಅದೇ ಗಾಂಧೀಜಿ ಏನು ಅಹಿಂಸೆ ಅಂತ ಹೇಳ್ತಾ ಇದ್ರು, ಬ್ರಿಟಿಷರ ಮೇಲೆ ಯುದ್ಧ ಮಾಡೋಕ್ಕೆ ಹೋಗಬೇಡಿ ಅಂತ. ಅದೇ ಗಾಂಧೀಜಿಯವರು ವರ್ಲ್ಡ್ ವಾರಲ್ಲಿ ಭಾರತೀಯ ಸೈನಿಕರನ್ನು ನೀವು ಹೋಗಿ ಬ್ರಿಟಿಷರ ಜೊತೆ ಸೇರಿಕೊಂಡು ಜರ್ಮನ್ರ ಜೊತೆ ಯುದ್ಧ ಮಾಡಿ ಅಂತ ಹೇಳಿದ್ದಾರೆ. ಯೋಚನೆ ಮಾಡಿ, ಒಂದು ಕಡೆ ಅಹಿಂಸೆ, ಬ್ರಿಟಿಷರ ವಿರುದ್ಧ ಹೋರಾಡಿದರೆ ಇಲ್ಲ ಅಹಿಂಸೆ, ಯುದ್ಧ ಮಾಡಬೇಡಿ ಅವ್ರ ಮೇಲೆ. ಆದರೆ ನೀವು ಬ್ರಿಟಿಷರ ಜೊತೆ ಸೇರಿಕೊಂಡು ಜರ್ಮನ್ ಜೊತೆ ಯುದ್ಧ ಮಾಡಿ. ಯೋಚನೆ ಮಾಡಿ ಇದರಲ್ಲಿ ಅಲ್ವಾ. ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನಮ್ಮ ಒಂದು ಅಂಡರ್ಸ್ಟ್ಯಾಂಡಿಂಗ್, ನಮ್ಮ ಸೈದ್ಧಾಂತಿಕ ನಿಲುವು ಸ್ಪಷ್ಟವಾಗಿರಬೇಕು. ಅರ್ಜುನಿಂಗ ಸ್ಪಷ್ಟವಾಗಿ ಇರಲಿಲ್ಲ. ಮೇಲ್ನೋಟಕ್ಕೆ ಅರ್ಜುನ ಮಾಡಿದ ವಾದ ಯಾವುದೂ ತಪ್ಪು ಅನ್ಸೋದಿಲ್ಲ. ಬೇಕಾದ್ರೆ ನಾನು ಅರ್ಜುನ ಮಾಡಿದ ವಾದ ಒಂದೊಂದೇ ಹೇಳ್ತಾ ಹೋಗ್ತೀನಿ. ಸೊ ಅರ್ಜುನ, ಒಂದು ನಿಮಿಷ, ಮೊದಲನೇ ಅಧ್ಯಾಯದಲ್ಲಿ ಅವನು ಮಾಡುವಂತಹ ವಾದಗಳು ನನಗೆ ಶ್ಲೋಕ ಸಿಗ್ತಾ ಇಲ್ಲ, ಸಿಕ್ಕಾಗ ಮತ್ತೆ ಹೇಳ್ತೀನಿ. ಸರಿ, ಒಂದು ಅವನು ವಾದ ಮಾಡೋದು ಕೃಪೆ. ತನ್ನ ಬಂಧು ಮಿತ್ರರು, ಗುರುಗಳು, ತಾತಂದಿರು ಅವ್ರ ಮೇಲೆಲ್ಲ ತನ್ನ ಕೃಪೆ ಇದೆ. ಆ ಕೃಪಾಭಾವದಿಂದ ಯುದ್ಧ ಮಾಡೋದಿಲ್ಲ, ಒಂದು ಕಾರಣ. ಇನ್ನೊಂದು ಕಾರಣ ಪಾಪ. ನಾನು ಇವರನ್ನೆಲ್ಲ ಕೊಂದರೆ, ನನ್ನ ಸ್ವಾರ್ಥಕ್ಕೋಸ್ಕರ, ನನ್ನ ಭೋಗಕ್ಕೋಸ್ಕರ ಕೊಂದರೆ ಪಾಪ ನಮ್ಮನೆ ಕಾಡುತ್ತೆ ಅನ್ನೋದೊಂದು ಕಾರಣ. ಇನ್ನೊಂದು ಕಾರಣ, ಅವರ ಕುಲಧರ್ಮ ನಷ್ಟ ಆಗುತ್ತೆ. ಕುಲಧರ್ಮ ಯಾಕೆ ನಷ್ಟ ಆಗುತ್ತೆ ಅಂತಂದರೆ, ನಾವು ಗಂಡಸರು, ಯುದ್ಧದಲ್ಲಿ ಬಂದಂತಹ ಎಲ್ಲ ಗಂಡಸರನ್ನು ನಾವು ಕೊಂದರೆ ಸುಮಾರು ಲಕ್ಷಾಂತರ ಸೈನಿಕರು ಬರ್ತಾರೆ, ಸಾವಿರಾರು ರಾಜರು, ಸೇನಾಧಿಪತಿಗಳು ಬರ್ತಾರೆ. ಅವ್ರನ್ನೆಲ್ಲ ನಾವು ಕೊಂದರೆ ಒಂದು ಅರಾಜಕತೆ ಆಗುತ್ತೆ, ಇನ್ನೊಂದು ಅವರ ಸ್ತ್ರೀಯರು ಮಕ್ಕಳು ಅನಾಥರಾಗ್ತಾರೆ. ಆವಾಗ ಸ್ತ್ರೀಯರು ಅನಾಥರಾಗ್ತಾರೆ. ಆವಾಗ ಪುಂಡರು ಪೋಕರು ಬಂದು ಆ ಸ್ತ್ರೀಯರನ್ನು ತಮ್ಮ ಕಂಟ್ರೋಲ್ಗೆ ತಗೋತಾರೆ. ಅವರಿಂದ ವರ್ಣಸಂಕರ ಅಂತಂದರೆ ಒಂದು ಹೀನ ಜನ್ಮ. ಏಕೆಂದರೆ
ನಾವು ಉತ್ತಮವಾದಂತಹ ಕುಲದಲ್ಲಿ, ಸಾತ್ವಿಕವಾದ ಕುಲ ಆಗಿರಬಹುದು ಅಥವಾ ಕ್ಷಾತ್ರ ಕುಲ ಆಗಿರ್ಬೋದು, ಉತ್ತಮ ಕುಲದಲ್ಲಿ ಜನ್ಮ ತಗೊಂಡು ಯಾರೋ ಒಬ್ಬ ಅಯೋಗ್ಯ, ಈಗಿನ ಸಮಾಜದಲ್ಲಿ ಆಗ್ತಾ ಇರೋ ವಿಚಾರನೂ ಅದೇನೆ. ಒಂದು ಪ್ರೀತಿ ಪ್ರೇಮ ಅನ್ನೋ ಹೆಸರಲ್ಲಿ ಈಗ ಫಿಲಮ್ಸಲ್ಲೆಲ್ಲ ತೋರಿಸ್ತಾರೆ, ಏನೋ ದೊಡ್ಡ ಪ್ರೀತಿ ಪ್ರೇಮ ಮಾಡ್ತಾರೆ ಅನ್ನೋ ರೀತಿಯಲ್ಲಿ ತೋರಿಸ್ತಾರೆ. ಒಬ್ಬ ಅಯೋಗ್ಯನ ಜೊತೆ ತುಂಬ ಸ್ಥಿತಿವಂತ ಮನೆಯಲ್ಲಿ ಇರುವಂತಹ ಹೆಣ್ಣುಮಕ್ಕಳು ಓಡೋಗ್ತಾಳೆ. ಯಾವುದೇ ರೀತಿಯಾದಂತಹ ವಿದ್ಯೆ ಇರಲ್ಲ ಆ ಹುಡುಗನ ಹತ್ರ, ಯಾವುದೇ ರೀತಿಯ ಸಂಸ್ಕಾರಗಳಿರಲ್ಲ, ಆಯಿತಾ. ಅದಕ್ಕೆಲ್ಲ ಏನು ಕಾರಣ ಕೊಡ್ತಾರೆ? ಪ್ರೀತಿ ಕುರುಡು, ಅದು ಏನೂ ನೋಡೋದಿಲ್ಲ ಅಂತ ಕೆಲ ಕಾರಣ ಕೊಡ್ತಾರೆ. ಹಾಗಿದ್ರೆ ತಂದೆ ತಾಯಿ ಯಾಕೆ ನೋಡ್ತಾ ಇದ್ರು ಮುಂಚೆ? ತಂದೆ ತಾಯಿದವರು ತಮ್ಮ ಹೆಣ್ಣು ಮಕ್ಕಳ ಭವಿಷ್ಯದ ಬಗ್ಗೆ ಅವ್ರಿಗಿನ್ನ ಹೆಚ್ಚು ಕಾಳಜಿ ಆ ಹುಡುಗನಿಗಿದೆಯಾ? ಯೋಚನೆ ಮಾಡಿ. ಯಾವತ್ತೂ ಅಷ್ಟೇ ತಂದೆ ತಾಯಿ ಅಥವಾ ತುಂಬ ಸಾಕಿರೋರು, ಕೆಲವು ಸರಿ ತಂದೆ ತಾಯಿಗೆ ತುಂಬ ಪ್ರೀತಿ ಕೊಟ್ಟಿಲ್ಲ ಅಂದರೆ ಅವರ ಅಜ್ಜಿ ಅಂದರೆ ಯಾರನ್ನ ಬೇರೆಯವರು ತುಂಬ ಪ್ರೀತಿ ಕೊಟ್ಟು ಯಾರು ಸಾಕಿರ್ತಾರೆ, ಹಗಲು ರಾತ್ರಿ ನಿದ್ದೆಗಿಟ್ಟು ಸಾಕಿರ್ತಾರೆ, ಅವ್ರಿಗಿನ್ನ ಯಾವನೋ ಒಬ್ಬ ಬಂದ್ಬಿಟ್ಟು ಅವ್ರಿಗಿನ್ನ ಹೆಚ್ಚು ಪ್ರೀತಿ ಕೊಡ್ತಾನೆ ಅಂದರೆ ಸಾಧ್ಯನೇ. ಸೊ ಅದರಿಂದ ಅಯೋಗ್ಯರಿಗೆ ಈ ಹೆಣ್ಣು ಮಕ್ಕಳು ಅವರ ಕೈಯಡಿ ಬಿದ್ದಾಗ ಅವರಿಂದ ಹುಟ್ಟೋ ಮಕ್ಕಳು ವರ್ಣಸಂಕರ ಅಂತ ಹೇಳ್ತಾರೆ. ಸೊ ವರ್ಣಸಂಕರ ಆಗಿಬಿಡುತ್ತೆ. ವರ್ಣಸಂಕರ ಆದರೆ ಏನು ಸಮಸ್ಯೆ ಆಗುತ್ತೆ ಅಂತಂದರೆ, ಉತ್ತಮ ಕುಲದಲ್ಲಿ ಉತ್ತಮ ಸಂಸ್ಕಾರಗಳಿರುತ್ತೆ. ಉತ್ತಮ ಸಂಸ್ಕಾರಗಳು ಅಂತಂದರೆ, ಒಂದು ನಾಮಕರಣ ಮಾಡ್ತಾರೆ, ಉದಾಹರಣೆಗೆ ಒಳ್ಳೆ ದೇವರ ಹೆಸರು ಇಡ್ತಾರೆ. ಯಾಕಂದರೆ ಆ ದೇವರ ಹೆಸರನ್ನು ಇಟ್ಟಾಗ ಆ ಮಕ್ಕಳನ್ನು ಪ್ರೀತಿಯಿಂದ ನಾವು ಕರಿತೀವಲ್ವ, ಆ ಪ್ರೀತಿಯಿಂದ ಕರೆದಿದ್ದು ದೇವರಿಗೆ ಕೇಳಿಸತ್ತೆ. ಆಗ ದೇವರು ಅಯ್ಯೋ ನನ್ನನ್ನು ಎಷ್ಟು ಪ್ರೀತಿಯಿಂದ ಕರಿತಾ ಇದ್ದಾನೆ, ದೇವ್ರಿಗೆ ಖುಷಿ ಆಗುತ್ತೆ, ಹರಿಸ್ತಾನೆ. ಯಾಕಂದರೆ ನಾವು ನಾರಾಯಣ ಅಂತ ಪ್ರೀತಿಯಿಂದ ಕರೆದಿದ್ರೆ ಭಗವಂತ ನನ್ನ ಹೆಸರನ್ನು ಅಷ್ಟು ಪ್ರೀತಿಯಿಂದ ಕರಿತಾ ಇದ್ದಾನಲ್ಲಪ್ಪ ಅಂತ ಕೃಪೆ ಹರಿಸ್ತಾನೆ. ಇದಕ್ಕೆ ಒಂದು ಉದಾಹರಣೆ ಇದೆ ಶಾಸ್ತ್ರದಲ್ಲಿ. ಅಜಾಮಿಳ ಅಂತ ನೀವು ಕೇಳಿರ್ಬೋದು. ಅಜಾಮಿಳ ಅಂತ ಒಬ್ಬ ಒಳ್ಳೆ ಕುಟುಂಬದಲ್ಲಿ ಒಳ್ಳೆ ಸಂಸ್ಕಾರವಂತನಾಗಿ ಹುಟ್ಟಿದ. ಆಮೇಲೆ ಸುಮಾರು ಅವನ ಹದಿಹರೆಯ ಆ ವಯಸ್ಸಿನಲ್ಲಿ ನಮ್ಮ ಆಚಾರ್ಯ ಹೇಳ್ತಾರೆ, ಅವನೊಂದು ಕೆಟ್ಟ ಫಿಲಮ್ ನೋಡ್ದ ಅಂತ. ಆಗಿನ ಕಾಲದಲ್ಲಿ ಫಿಲಮ್ ಇರಲಿಲ್ಲ, ಮತ್ತೇನು ನೋಡ್ದ ಅಂದರೆ, ದಾರಿಯಲ್ಲಿ ಹೋಗ್ತಾ ಇರಬೇಕಾದ್ರೆ ಕೆಳವರ್ಗದ ಒಂದು ವೇಶ್ಯೆ ಸ್ತ್ರೀ, ಅವಳು ಮತ್ತು ಅವಳ ಜೊತೆ ಒಬ್ಬ ಪೋಖ್ರಿ ಪುಂಡ, ಅವರಿಬ್ಬರು ಚೆಲ್ಲಾಟ ಆಡ್ತಾ ಇರ್ತಾರೆ. ಆ ಚೆಲ್ಲಾಟ ಆಡೋದನ್ನು ನೋಡ್ಬಿಡ್ತಾನಲ್ಲ, ಅದು ಮನಸ್ಸಿಗೆ ಅವನಿಗೆ ಆಳವಾಗಿ ಇಳಿದು ಬಿಡುತ್ತೆ. ಯಾವಾಗ ಅದು ಮನಸ್ಸಿಗೆ ಆಳವಾಗಿ ಇಳಿಯುತ್ತೆ, ಆಗ ಅವನ ಮನೆಯಲ್ಲಿ ಅವನಿಗೆ ವೇದಘೋಷಗಳನ್ನು ಕಲಿಸಿರ್ತಾರೆ, ವೇದ ಮಂತ್ರಗಳನ್ನು ಕಲಿಸಿರ್ತಾರೆ, ತುಂಬ ಸಾತ್ವಿಕವಾಗಿ ಬೆಳೆಸಿರ್ತಾರೆ. ಆದರೆ ಅವನಿಗೆ ಹೆಂಡತಿ ಇರ್ತಾರೆ, ಮನೆಯಲ್ಲಿ ತುಂಬ ಪ್ರೀತಿ ಮಾಡುವಂಥ ತಂದೆ ತಾಯಿ ಹೆಂಡತಿ ಎಲ್ಲ ಇರ್ತಾರೆ. ಅಷ್ಟೆಲ್ಲ ಇದ್ರೂ ಅವನ ಮನಸ್ಸಿನಲ್ಲಿ ಈ ವೇಶ್ಯೆ ಬಂದು ಕೂತ್ಕೋತಾಳೆ. ಆಗೇನು ಮಾಡ್ತಾನೆ ಅಂದರೆ, ಆ ವೇಶ್ಯೆಯನ್ನು ಕರ್ಕೊಂಡು ಮನೆಗೆ ಇಟ್ಕೋತಾನೆ. ತಂದೆ ತಾಯಿಗೆ ಇಷ್ಟ ಇರಲ್ಲ, ಕಡೆಗೆ ತಂದೆ ತಾಯಿನ ಮನೆಯಿಂದ ಓಡಿಸ್ಬಿಡ್ತಾನೆ, ಹೆಂಡತಿನ ಮನೆಯಿಂದ ಓಡಿಸ್ಬಿಡ್ತಾನೆ. ಆ ವೇಶ್ಯೆಗೆ ಸಂಸಾರ ಮಾಡೋಕ್ಕೆ ಶುರು ಮಾಡ್ತಾನೆ. ಆ ವೇಶ್ಯೆಗೆ ಸುಮಾರು ಮಕ್ಕಳನ್ನ ಆ ವೇಶ್ಯೆ ಜೊತೆ ಮಾಡ್ಕೋತಾನೆ. ಕಡೇ ಮಗು ಸುಮಾರು ಅವನಿಗೆ 70 ವರ್ಷ ಆಗಿದ್ದಾಗ, 70-75 ವರ್ಷ ಆಗಿದ್ದಾಗ ಅವನಿಗೆ ಕಡೇ ಮಗು ಹುಟ್ಟುತ್ತೆ. ಆವಾಗ ಆ ಮಗುಗೆ ನಾರಾಯಣ ಅಂತ ಹೆಸರಿಡ್ತಾನೆ. ಹೆಸರಿಟ್ಟು ಅವನಿಗೆ ಕಡೇ ಮಗು ಮೇಲೆ ತುಂಬ ಪ್ರೀತಿ ಜಾಸ್ತಿ. ಆ ಮಗು ಎಲ್ಲಿ ಓಡಾಡ್ತಾಯಿದ್ರು, ನಾರಾಯಣ ಇಲ್ಲಿ ಬಾರಪ್ಪ, ನಾರಾಯಣ ತಗೊಳಪ್ಪ, ಈ ಬಿಸ್ಕೆಟ್ ತಿನ್ನೋ, ನಾರಾಯಣ ಬಾಳೆಹಣ್ಣು ತಿನ್ನೋ, ಅಂದರೆ ತುಂಬ ಪ್ರೀತಿಯಿಂದ ಯಾವಾಗಲೂ ಆ ಮಗು ಮೇಲೆ ಅವನು ಕನ್ವರ್ಸ್ತಾ ಇದ್ದ. ಕಡೆಗೆ ಅವನಿಗೆ ಕಡೆಗಾಲ ಬರುತ್ತೆ. ಬಂದಾಗ ಅವನಿಗೆ ಯಮದೂತರು ಬರೋದು ಕಾಣುತ್ತೆ. ತುಂಬ ಭಯ ಬಿದ್ದುಬಿಟ್ಟು, ನಾರಾಯಣ ಎಲ್ಲಿದೆಯಾ ಬಾರಪ್ಪ ಅಂದ್ಬಿಡ್ತಾನೆ. ಅಷ್ಟು ಏಕಾಗ್ರತೆಯಿಂದ ನಾರಾಯಣ ಅಂತ ಕೂಗ್ತನಲ್ಲ, ಆಗ ಯಾರು ಬರ್ತಾರೆ? 4 ಜನ ವಿಷ್ಣುದೂತರು ಬರ್ತಾರೆ. ವಿಷ್ಣುದೂತರು ಬಂದ್ಬಿಟ್ಟು ಆ ಯಮದೂತರೆಲ್ಲ ಹೇಳ್ತಾರೆ, ಏನು ಮಾಡ್ತಾ ಇದ್ದೀರಾ ನೀವು? ಇಂತಹ ಪರಮ ವೈಷ್ಣವನನ್ನು ಕರ್ಕೊಂಡು ಹೋಗ್ತಾ ಇದ್ದೀರಾ? ವೈಷ್ಣವ ಹೆಂಗಾದ? ಇಷ್ಟೆಲ್ಲ ಪಾಪ ಮಾಡಿದ್ದಾನೆ, ಸ್ವಂತ ತಂದೆ ತಾಯಿನ ಮನೆಯಿಂದ ಓಡಿಸಿದ್ದಾನೆ,
ಸ್ವಂತ ಹೆಂಡತಿಯನ್ನು ಮನೆಯಿಂದ ಓಡಿಸಿ ಬರೀ ಪಾಪಕರ್ಮಗಳನ್ನೇ ಮಾಡಿದ್ದಾನೆ, ಇವನೆಂಗೆ ನೀವು ನಿಷ್ಪಾಪಿ ವೈಷ್ಣವ ಅಂತ ಹೇಳ್ತೀರಾ ಅಂದರೆ, ಏನೇ ತಪ್ಪು ಮಾಡಿದರೂ ಅವನು ಅತ್ಯಂತ ನಿಷ್ಕಲ್ಮಶವಾದ ಮನಸ್ಸಿನಿಂದ ಯಾವುದೇ ರೀತಿಯಾದಂತಹ ಬೇರೆ ಆಲೋಚನೆ ಇಲ್ಲದೆ ಅನನ್ಯವಾಗಿ ನಾರಾಯಣ ಅಂತ ಕರೆದಿದ್ದ ತಕ್ಷಣ ಒಂದು ಸರಿ ಅವನು ದೇವರ ನಾಮವನ್ನು ಮನಸ್ಸಿಟ್ಟು ಕರೆದ್ನಲ್ಲ, ಎಲ್ಲ ಪಾಪ ಹೊರಟೋಯ್ತು, ಅಲ್ಲಿ ಫುಲ್ಲು ಕ್ಲೀನ್ ಆಗಿಬಿಟ್ಟ. ಇದೆಲ್ಲ ತುಂಬ ಹೊತ್ತು ಚರ್ಚೆ ಮಾಡ್ತಾರೆ. ತುಂಬ ಹೊತ್ತು ಚರ್ಚೆ ಮಾಡಿದ ಮೇಲೆ ಗೊತ್ತಾಗತ್ತೆ ಇವನಿಗೆ ನಾನು ಎಷ್ಟು ಪಾಪ ಮಾಡಿದ್ದೆ ಎಲ್ಲ ಗೊತ್ತಾಗತ್ತೆ. ಆಗ ಅವನಿಗೆ ಸೆಕೆಂಡ್ ಚಾನ್ಸ್ ಕೊಡ್ತಾರೆ. ಆಯಿತು, ನಿನಗೆ ಇವಾಗ ಸಾವಿಲ್ಲ, ಸ್ವಲ್ಪ ಆಯುಷ್ಯ ಇನ್ನೂ ಇದೆ, ಹೋಗು ನೀನು ಸಾಧನೆ ಮಾಡ್ಕೊ ಅಂತ. ಅವನು ಆವಾಗ ಋಷಿಕೇಶಕ್ಕೆ ಹೋಗಿ ಅಲ್ಲಿ ಮತ್ತೆ ಧ್ಯಾನ ಭಕ್ತಿ ಯೋಗವನ್ನು ಮಾಡಿ ಶುದ್ಧನಾಗಿ ಮತ್ತು ಮೋಕ್ಷವನ್ನು ಪಡಿತಾನೆ. ಸೊ ಇದನ್ನು ಯಾಕೆ ಉದಾಹರಣೆ ಕೊಡ್ತಾ ಇದ್ದೀವಿ ಅಂತಂದರೆ, ಯಾಕೆ ನಾವು ಒಳ್ಳೆಯ ಸಂಸ್ಕಾರಗಳನ್ನು ಕೊಡಬೇಕು, ಮಕ್ಕಳಿಗೆ ದೇವರ ಹೆಸರು ಯಾಕೆ ಇಡಬೇಕು, ಆ ರೀತಿಯಾಗಿ ಎಷ್ಟೊಂದು ಒಟ್ಟು 16 ಷೋಡಶ ಸಂಸ್ಕಾರಗಳಿದೆ. ಆ ಎಲ್ಲ ಸಂಸ್ಕಾರಗಳನ್ನು ಕೊಟ್ಟು ಸಾತ್ವಿಕ ವಾತಾವರಣದಲ್ಲಿ ಬೆಳೆಸಿದ್ರೆ ಮಗು ಒಳ್ಳೆಯವನಾಗ್ತಾನೆ ಅನ್ನುವಂಥ. ಆದರೆ ಯಾವಾಗ ಒಬ್ಬ ಕೆಳವರ್ಗದ ಅಯೋಗ್ಯನಿಗೆ ಉತ್ತಮ ವರ್ಗದ ಸ್ತ್ರೀ ಹೋಗಿ ಸೇರ್ಕೊತಾಳೆ ಅವ್ರ ಮನೆಯಲ್ಲಿ, ಎಲ್ಲವೂ ಬಿಡಬೇಕಾಗುತ್ತೆ. ಶುದ್ಧ ಸಸ್ಯಾಹಾರಿ ಮನೆಯಲ್ಲಿದ್ದರೂ ಸಹಿತ ಆ ಮನೆಗೆ ಹೋದ್ಮೇಲೆ ಅಲ್ಲಿ ಮಾಂಸ ತಿಂತಾರೆ, ಅಡುಗೆ ಮಾಂಸ ಮಾಡಲೇಬೇಕಾಗುತ್ತೆ. ಅವನು ಮದ್ಯಪಾನ ಮಾಡ್ತಾ ಇರ್ತಾನೆ, ನನಗೊಂದು ಚಿಕನ್ ಕಬಾಬ್ ಮಾಡಿಕೊಡು ಅಂತ ಕೇಳ್ತಾನೆ, ಮಾಡಿಕೊಡ್ಬೇಕಾಗತ್ತೆ ಅಲ್ವಾ. ಎಲ್ಲ ಸಂಸ್ಕಾರಗಳು ಸಂಸ್ಕೃತಿ ಎಲ್ಲ ನಾಶವಾಗುತ್ತೆ. ಅದನ್ನು ಈಗಿನ ಕಾರ್ಯದಲ್ಲಿ ಅನ್ಯಜಾತಿ ವಿವಾಹ ಅಂತ ಪ್ರಮೋಟ್ ಮಾಡ್ತಾ ಇದ್ದಾರೆ. ಅದರಿಂದ ಎಷ್ಟು ತೊಂದರೆ ಆಗ್ತಾ ಇದೆ. ಇದು ಆಗಬಾರದು ಅಂತ ಅರ್ಜುನ ಯುದ್ಧ ಮಾಡಲ್ಲ. ನಾನು ಯುದ್ಧ ಮಾಡಿದರೆ ಈ ಥರ ಉತ್ತಮ ವರ್ಗದ ಸ್ತ್ರೀಯರು ಕೆಳವರ್ಗದ ಪುರುಷರಿಗೆ ಮದುವೆ ಆಗಿಬಿಟ್ರೆ ಎಲ್ಲ ಕುಲಧರ್ಮಗಳು ನಾಶವಾಗುತ್ತೆ. ಕುಲಧರ್ಮಗಳು ನಾಶವಾದಾಗ ಮುಂದೆ ಅವರು ಕೊಡಬೇಕಾಗದಂತಹ ತಿಲತರ್ಪಣಗಳಾಗಿರ್ಬೋದು, ಪಿಂಡ ಪ್ರದಾನಗಳಾಗಿರ್ಬೋದು ಎಲ್ಲ ನಿಂತು ಹೋಗುತ್ತೆ. ಇವಾಗ ಎಷ್ಟೋ ಮನೆಗಳಲ್ಲಿ ನಮ್ಮ ಪಿತೃಗಳಿಗೆ, ಮರಣ ಹೊಂದಿದ ಪಿತೃಗಳಿಗೆ ತಿಲತರ್ಪಣಗಳೇ ಕೊಡ್ತಾ ಇಲ್ಲ, ಪಿಂಡ ಪ್ರದಾನಗಳು ಮಾಡ್ತಾ ಇಲ್ಲ. ಒಬ್ಬ ಹಿಂದೂ ಆಗಿ ಇದನ್ನು ಮಾಡಲೇಬೇಕು, ಕರ್ತವ್ಯ. ಅದನ್ನೇ ಅರ್ಜುನ ಹೇಳ್ದ, ಎಲ್ಲ ನಿಂತು ಹೋಗ್ಬಿಡುತ್ತೆ. ಯಾಕಂದರೆ ಸಂಸ್ಕಾರಗಳು ಇರಲ್ಲ. ಯಾವಾಗ ಸಂಸ್ಕಾರಹೀನರಾಗಿ ಜನರು ಬೆಳೀತಾರೆ ಆವಾಗ ಅವು ಯಾವುದೂ ಮಾಡೋದಿಲ್ಲ. ಇವಾಗ ನಮ್ಮ ಭಾರತದ ಸಿಚುವೇಶನ್ ಅದೇ ಥರ ಆಗ್ಬಿಟ್ಟಿದೆ. ನಮಗೀಗ ಹೆಚ್ಚು ಹಣ ಇರ್ಬೋದು, ನಮ್ಮ ಭಾರತೀಯರಲ್ಲಿ, ನಮ್ಮ ಪೂರ್ವಜರು, ನಮ್ಮ ತಂದೆಯ ಟೈಮಲ್ಲಿ ಅಥವಾ ನಮ್ಮ ತಾತರ ಟೈಮಲ್ಲಿ ಇದ್ದಂತಹ ಹಣಕ್ಕಿಂತ ನಮ್ಮ ಹತ್ರ ಹೆಚ್ಚು ಹಣ ಇರ್ಬೋದು, ಆದರೆ ಸಂಸ್ಕಾರಗಳಿಲ್ಲ. ಬಡವರಾಗ್ಬಿಟ್ಟಿದ್ದೀವಿ. ಸಂಸ್ಕಾರ ಸಂಸ್ಕೃತಿಯಿಂದ ಬಡವರಾಗ್ಬಿಟ್ಟಿದ್ದೀವಿ. ಅದರ ಅವಶ್ಯಕತೆಯೇ ಗೊತ್ತಿಲ್ಲ. ನಮಗೆ ಗೊತ್ತಿರೋದು ಒಂದೇ ಒಂದು, ಬೆಳಗ್ಗೆ ಹೋಗು, ಚೆನ್ನಾಗಿ ದುಡಿ, ಮನೇಲಿ ಅಡುಗೆ ಮಾಡೋಕ್ಕೆ ಟೈಮ್ ಆದರೆ ಅಡುಗೆ ಮಾಡು, ಇಲ್ಲ ಹೊರಗಡೆ ಹೋಗು ತಿನ್ನು, ಇಲ್ಲ ಸ್ವಿಗ್ಗಿಲಿ ಆರ್ಡರ್ ಮಾಡು ಅದನ್ನು ತಿನ್ನು, ಟಿ ವಿ ನೋಡು, ಸೀರಿಯಲ್ ನೋಡು, ಮಲ್ಕೊಂಡು ನಿದ್ದೆ ಮಾಡು. ಅದೇ ಜೀವನ ಆಗೋಗಿದೆ. ಜೀವನದ ಮೂಲ ಉದ್ದೇಶ ಏನು, ಗುರಿ ಏನು, ಅದನ್ನು ಹೇಗೆ ನಾವು ಪಡ್ಕೋಬೇಕು, ಈ ಥರದ್ದೆಲ್ಲ ಆಲೋಚನೆಗಳು ನಮ್ಮ ಮನಸ್ಸಿಂದ ಹೊರಗಡೆ ಹೊರಟೋಗಿದೆ. ಇಂತಹ ಒಂದು ಪ್ರವಚನಗಳನ್ನು ಅಟೆಂಡ್ ಮಾಡೋದ್ರಿಂದ ಅದೆಲ್ಲ ಮತ್ತೆ ನಾವು ಸ್ಮರಣೆ ಮಾಡ್ಕೋತಾ ಇದ್ದೇವೆ ಅಷ್ಟೇ. ನಾವೇ ಇಲ್ಲಿ ಕೂತ್ಕೊಂಡು ನಿಮ್ಗೆ ಉಪದೇಶ ಮಾಡ್ತಾ ಇಲ್ಲ, ನೆನಪು ಮಾಡ್ತಾ ಇದ್ದೀವಿ. ಏನನ್ನ ನೀವು ಚಿಕ್ಕಂದಿನಲ್ಲಿ ಕೇಳಿರಬಹುದು, ಅಥವಾ ಯಾರಿಗೆ ಗೊತ್ತು ಹಿಂದಿನ ಜನ್ಮದಲ್ಲಿ ನೀವೆಲ್ಲ ಇದನ್ನು ಕೇಳಿರಬಹುದು. ಇದಕ್ಕೆ ಇನ್ನೊಂದು ಕಥೆ ಇದೆ. ಏನದು ಸಣ್ಣದಾಗಿ ಪ್ರಸ್ತಾಪ ಮಾಡ್ತೀನಿ. ಭರತ ಮಹಾರಾಜ, ಇಡೀ ಭೂಖಂಡವನ್ನು ಆಳಿದಂಥ ಮಹಾರಾಜ. ಅವನಿಗೆ ವೈರಾಗ್ಯ ಬರುತ್ತೆ. ವೈರಾಗ್ಯ ಬಂದು ಎಲ್ಲ ತನ್ನ ಮಕ್ಕಳಿಗೆ ಎಲ್ಲವನ್ನು ಕೊಟ್ಟು ಕಾಡಿಗೆ ಹೋಗಿ ತಪಸ್ಸು ಮಾಡ್ತಾನೆ. ಚೆನ್ನಾಗಿ ತಪಸ್ಸನ್ನು ಮಾಡಿ ಅವನು ದೇವರ ಮೇಲೆ ಎಷ್ಟು ಭಾವಭಕ್ತಿಯನ್ನು ಬೆಳೆಸ್ಕೋತಾನೆ ಅಂದರೆ ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ. ಅಷ್ಟು ಪೂಜೆ ಮಾಡಿದಾಗ ಅಷ್ಟು ಭಾವಗ್ರಸ್ತನಾಗಿ ಪೂಜೆ ಮಾಡ್ತಾ ಇರ್ತಾನೆ ಭರತ ಮಹಾರಾಜ. ಅಂತಹ ಉತ್ತಮ ಅವಸ್ಥೆಯಲ್ಲಿದ್ದಂಥ ಭರತನಿಗೆ ಒಂದು ದಿನ ಏನಾಗುತ್ತೆ ಅಂತಂದರೆ, ಕಾಡಿನಲ್ಲಿ ಗರ್ಭಿಣಿಯಾದ ಜಿಂಕೆ ಓಡಿ ಬರ್ತಾ ಇರುತ್ತೆ. ಯಾಕೆಂದರೆ ಹಿಂದೆ ಒಂದು ಹುಲಿಯ ಯಾವುದೋ ಅಟ್ಟಿಸ್ಕೊಂಡ್ಬರ್ತಾ ಇರುತ್ತೆ. ಆಗ ಒಂದು ತೊರೆ ಹರಿತಾ ಇರುತ್ತೆ. ಆ ತೊರೆನ ನೆಗಿಬೇಕಿರುತ್ತೆ. ಜೋರಾಗಿ ನೆಗೆಯುತ್ತೆ ಆ ಜಿಂಕೆ, ಆ ಗರ್ಭಿಣಿ ಜಿಂಕೆ. ಯಾವಾಗ ಜೋರಾಗಿ ನೆಗೆಯುತ್ತೆ ಆವಾಗ
ಆ ಗರ್ಭದಲ್ಲಿದ್ದಂತಹ ಜಿಂಕೆ ಮರಿ ನದಿಗೆ ಬಿದ್ದು ಹೋಗುತ್ತೆ. ಇದನ್ನು ನೋಡ್ತಾ ಇದ್ದ ಭರತನಿಗೆ ಆ ನದಿ ಮೇಲೆ, ಆ ಜಿಂಕೆ ಮರಿ ಮೇಲೆ ಬಹಳ ಅನುಕಂಪ ಉತ್ಪತ್ತಿಯಾಗುತ್ತೆ. ಮೊದಲೇ ಅವನ ಹೃದಯ ಎಷ್ಟು ಶುದ್ಧವಾಗಿತ್ತು, ತುಂಬ ಮೃದುವಾಗಿತ್ತು. ಎಲ್ಲ ಜೀವರಾಶಿಗಳ ಮೇಲೆ ಅವನಿಗೆ ಪ್ರೀತಿ. ಒಂದು ಮಾತು ನಿಜವಾಗ್ಲೂ ಸತ್ಯ, ನಾವು ಪರಸ್ಪರರಲ್ಲಿ ಹೆಚ್ಚು ಪ್ರೀತಿಯಿಂದ ಇರಬೇಕು ಅಂತಂದರೆ ನಮ್ಮ ಪ್ರೀತಿಯನ್ನು ಭಗವಂತನಿಗೆ ಕೊಡಬೇಕಂತೆ. ಯಾವಾಗ ಭಗವಂತನನ್ನು ಚೆನ್ನಾಗಿ ಪ್ರೀತಿ ಮಾಡ್ತೀವಿ ಆವಾಗ ಭಗವಂತನ ಮಕ್ಕಳು, ಭಗವಂತನ ಸೃಷ್ಟಿನೇ ಆಗಿರುವಂತಹ ಎಲ್ಲ ಜೀವರಾಶಿಗಳನ್ನು ಅಷ್ಟೇ ಪ್ರೀತಿ ಮಾಡ್ತೀವಂತೆ. ಯಾವಾಗ ಭಗವಂತನ ಪ್ರೀತಿ ಮಾಡೋದಿಲ್ಲ ಆಗ ನಮಗೆ ಆ ಸಮದೃಷ್ಟಿ ಬರೋದಿಲ್ಲ. ಬರೀ ನಮ್ಮ ಮನೆಯವ್ರನ್ನ ಮಾತ್ರ ಪ್ರೀತಿ ಮಾಡ್ತೀವಿ, ಪಕ್ಕದ ಮನೆಯವ್ರು ನಮಗೆ ಬೇಡ. ಆ ಒಂದು ಭೇದ ಭಾವ ಮಾಡುವಂತಹ ಬುದ್ಧಿ ನಮಗೆ ಬರುತ್ತೆ. ಅದೇ ಯಾವಾಗ ನಾವು ಭಗವಂತನನ್ನು ಪ್ರೀತಿ ಮಾಡ್ತೀವಿ, ಪ್ರತಿಯೊಬ್ಬರೂ ಭಗವಂತನ ಸೃಷ್ಟಿ, ಪ್ರತಿಯೊಬ್ಬರೂ ಭಗವಂತನ ಅಂಶವೇ ಅನ್ನೋ ಮಾತು ಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ. ಆ ಒಂದು ಜ್ಞಾನ ನಮ್ಮಲ್ಲಿ ಯಾವಾಗ ಇಳಿಯುತ್ತೆ ಆವಾಗ ಎಲ್ಲರ ಮೇಲೂ ಅನುಕಂಪ ಪ್ರೀತಿ ಬರುತ್ತೆ. ಇಲ್ಲಿ ಭರತನಿಗೂ ಅದೇ ಆಗಿದ್ದು. ಆ ಜಿಂಕೆ ಮರಿ ಮೇಲೂ ಅನುಕಂಪ ಬಂತು. ಆ ಜಿಂಕೆ ಮರಿಯನ್ನು ಕಾಪಾಡ್ತಾನೆ. ತಾಯಿ ಇಲ್ಲ, ಯಾಕಂದರೆ ತಾಯಿ ನೆಗೆದಾಗ ಆ ಕಡೆ ಹೋಗ್ತಾಳೆ, ಅವಳಿಗೆ ಆ ನೋವು ತಾಳಲಾರದೆ ಆ ಜಿಂಕೆ ತಾಯಿ ತೀರ್ಕೊಂಡ್ಬಿಡ್ತಾಳೆ. ಈಗ ಜಿಂಕೆ ಮರಿ ಅನಾಥ, ಯಾರೂ ಇಲ್ಲ ನೋಡ್ಕೊಳ್ಳೋಕ್ಕೆ. ಎಲ್ಲವನ್ನು ಬಿಟ್ಟು ಬಂದಿದ್ದಂತಹ ಭರತ ನೋಡ್ಕೋಬೇಕು ಇವಾಗ ಜಿಂಕೆನ, ಆ ಜಿಂಕೆ ಮರಿನ. ಸರಿ, ಆ ಜಿಂಕೆ ಮರಿನ ಸಾಕ್ತಾನೆ. ಸಾಕ್ತಾ ಸಾಕ್ತಾ ಜಿಂಕೆ ಮರಿ ಬೆಳೆಯುತ್ತೆ. ಯಾವಾಗ ಜಿಂಕೆ ಮರಿ ಬೆಳೆಯುತ್ತೆ ಇವನಿಗೆ ಆ ಜಿಂಕೆ ಮರಿ ಮೇಲೆ ಆಸಕ್ತಿ ಹೆಚ್ಚಾಗುತ್ತೆ. ತಾನು ಯಾಗ ಯಜ್ಞಗಳನ್ನು ಮಾಡಬೇಕಾದ್ರೆ ಜಿಂಕೆ ಮರಿ ಎಲ್ಲಿದೆ ಅಂತ ನೋಡ್ತಾ ಇರ್ತಾನೆ. ದೇವರ ಮೇಲೆ ಕೂತ್ಕೊಂಡು ಧ್ಯಾನ ಜಪತಪ ಮಾಡಬೇಕಾದ್ರೆ ಜಿಂಕೆ ಮರಿ ಕಣ್ಣಿನ ದೃಷ್ಟಿಯ ಪಾತ್ರದಲ್ಲೇ ಇರಬೇಕು, ದೃಷ್ಟಿಪಾತ ಬಿಟ್ಟು ದೂರ ಹೋಗಬಾರ್ದು ಅಂತ ನೋಡ್ತಾ ಇರ್ತಾನೆ. ಸೊ ಈ ರೀತಿಯಲ್ಲಿ ಮಾಡ್ತಾ 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 ಕ್ರಮೇಣ ಏನಾಗುತ್ತೆ ಅಂತಂದರೆ ಅವನ ಮನಸ್ಸು ಎಲ್ಲಿ ನಿಂತೋಗುತ್ತೆ, ಜಿಂಕೆ ಮರಿಯ ಮೇಲೆ ನಿಲ್ಲಕ್ಕೆ ಶುರುವಾಗುತ್ತೆ. ಆವಾಗ ಅವನು ಪ್ರಾಣವನ್ನು ಬಿಡುವ ಸಮಯ ಬರುತ್ತೆ. ಪ್ರಾಣ ಬಿಡುವ ಸಮಯ ಏನಾಗುತ್ತೆ, ಜಿಂಕೆ ಮರಿ ಎಲ್ಲಿದೆ ಅಂತ ಜ್ಞಾಪಿಸ್ಕೊಂಡು ಪ್ರಾಣ ಬಿಡ್ತಾನೆ. ಕೃಷ್ಣ ಗೀತೆಯಲ್ಲಿ ಅದೊಂದು ಮಾತು ಹೇಳ್ತಾನೆ, ನಾವು ದೇಹವನ್ನು ತ್ಯಜಿಸಬೇಕಾದ್ರೆ ಯಾವ ಭಾವದಲ್ಲಿ ದೇಹವನ್ನು ತ್ಯಜಿಸ್ತೀವೋ ಅದೇ ಭಾವದಲ್ಲಿ ಮುಂದಿನ ಜನ್ಮ ಸಿಗುತ್ತೆ. ಇವತ್ತು ಆ ಶ್ಲೋಕವನ್ನು ನಾನು ಹೇಳ್ತೀನಿ. 22ನೇ ಶ್ಲೋಕ ಬರುತ್ತೆ, ಆ ಶ್ಲೋಕವನ್ನು ನಾನು ಹೇಳ್ತೀನಿ. ವಾಸಾಂಸಿ, ಇವತ್ತು 20-21 ಹೇಳ್ತೀನಿ, ಬಟ್ 22ನೇ ಶ್ಲೋಕ ಮೊದಲು ಹೇಳ್ತೀನಿ. ಯಾಕಂದರೆ ಆ ಶ್ಲೋಕ ಇವಾಗ ನಾನೇನು ಹೇಳ್ತಾ ಇದ್ದೀನಿ ಕನೆಕ್ಟ್ ಆಗುತ್ತೆ. ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ಎಲ್ಲ ಹೇಳಿದಾದರೆ ಹೇಳ್ಬೋದು. ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹ್ಣಾತಿ ನರೋಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣಾನಿ ಅನ್ಯಾನಿ ಸಂಯಾತಿ ನವಾನಿ ದೇಹಿ. ಸೊ ಕೃಷ್ಣ ಇದರಲ್ಲಿ ಆಗಲೇ ಇಂಡಿಕೇಶನ್ ಕೊಡ್ತಾ ಇದ್ದಾನೆ ಈ ಶ್ಲೋಕದಲ್ಲಿ. ಏನದು ಅಂತಂದರೆ, ದೇಹದ ಮೇಲೆ ಯಾಕಪ್ಪ ಅಷ್ಟೊಂದು ಕಾಳಜಿ ನಿನಗೆ? ಈ ದೇಹ ನಿನಗೆ ಭೀಷ್ಮಾಚಾರ್ಯ ದೇಹದ ಮೇಲೆ ಕಾಳಜಿ, ನಿನ್ನ ಗುರುಗಳಾದ ದ್ರೋಣಾಚಾರ್ಯ ದೇಹದ ಮೇಲೆ ಕಾಳಜಿ ಪಡ್ತಾ ಇದೆಯಾ? ಅವ್ರ ದೇಹ ಎಷ್ಟು ಜೀರ್ಣವಾಗಿಬಿಟ್ಟಿದೆ, ಮುಪ್ಪಾಗಿಬಿಟ್ಟಿದ್ದಾರೆ ಅಂತ. ಇವಾಗ ನೀವು ಯಾವುದೋ ಒಂದು ಬಟ್ಟೆ ಹಾಕೋತಾ ಇರ್ತೀರ, ನಿಮ್ಗೆ ತುಂಬ ಇಷ್ಟ ಆಗಿರೋ ಬಟ್ಟೆನೇ ಇರ್ಬೋದಪ್ಪ, ಹರಿದೋದ್ಮೇಲೆ ಹಾಕೋತೀಯಾ? ಇಲ್ಲ ತಾನೇ, ಹರಿದೋದ್ಮೇಲೆ ಹೊಸ ಬಟ್ಟೆಗೆ ಬಿಸಾಕ್ಬಿಟ್ಟು ಹೊಸ ಬಟ್ಟೆ ತಗೋತೀಯ ಅಲ್ವಾ? ಅದೇ ರೀತಿ ವಾಸಾಂಸಿ ಜೀರ್ಣಾನಿ, ವಾಸಾಂಸಿ ಅಂದರೆ ಬಟ್ಟೆ, ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ, ಯಾವಾಗ ಹರಿದೋಗುತ್ತೆ ನೀನು ಅದನ್ನು ಬಿಟ್ಬಿಡ್ತೀಯ. ತುಂಬ ಇಷ್ಟವಾಗಿದ್ದರೂ ಅದನ್ನೇನು ಮತ್ತೆ ಹಾಕ್ಕೊಂಡಿರೋಕ್ಕಾಗಲ್ಲ, ಯಾಕಂದರೆ ಜೀರ್ಣವಾಗಿದೆ, ಹರಿದೋಗಿದೆ. ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ, ಬಿಟ್ಬಿಡ್ತೀಯ. ನವಾನಿ ಗೃಹ್ಣಾತಿ ನರೋಪರಾಣಿ, ಅದನ್ನು ಬಿಟ್ಟು ಹೊಸ ಬಟ್ಟೆ ಹಾಕೋತೀವಿ. ಅದೇ ರೀತಿ ಅದೇ ರೀತಿ ಶರೀರಾಣಿ ವಿಹಾಯ, ಜೀರ್ಣವಾಗಿರೋ ಶರೀರವನ್ನು ಬಿಟ್ಟು, ಅನ್ಯಾನಿ ಬೇರೆ ಶರೀರವನ್ನು, ನವಾನಿ ದೇಹಿ ಬೇರೆ ಹೊಸ ಶರೀರವನ್ನು ಪಡ್ಕೊಳ್ಳುತ್ತೆ ಆತ್ಮ. ದೇಹಿ ಅಂತಂದರೆ ಆತ್ಮ, ದೇಹ ಅಂದರೆ ದೇಹ. ಆ ದೇಹವನ್ನು ಹೊಕ್ಕಿರುವಂತಹ ಅಥವಾ ದೇಹವನ್ನು ಸೇರಿರುವಂತಹ ಆತ್ಮಕ್ಕೆ ದೇಹಿ, ದೇಹ ದೇಹಿ, ದೇಹಿ ಅಂತ ಕರೀತಾ ಇದ್ದಾರೆ ಇದರಲ್ಲಿ ಶ್ಲೋಕದಲ್ಲಿ. ಸೊ ಆದ್ದರಿಂದ ಭರತ ಮಹಾರಾಜರಿಗೂ ಅದೇ ಆಯಿತು.
ಅವರ ದೇಹ ಈಗ ಬದಲಾವಣೆ ಆಗಬೇಕು. ಯಾಕಂದರೆ ದೇಹ ಜೀರ್ಣ ಆಯಿತು. ಬದಲಾವಣೆ ಆಗಬೇಕಾದ್ರೆ ಎಲ್ಲೋ ಒಂದು ಕಡೆ ಮುಂದಿನ ದೇಹ ಬೇಕಲ್ವಾ? ಯಾವ ದೇಹ ಅದು? ಅದಕ್ಕೆ ಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ, ಯಾವಾಗ ಯಾವ ಭಾವದಲ್ಲಿ ನಾವು ನಮ್ಮ ದೇಹವನ್ನು ತ್ಯಜಿಸ್ತೀವಿ, ಅದೇ ಭಾವದಲ್ಲಿ ಮುಂದಿನ ಶರೀರ. ಉದಾಹರಣೆಗೆ ಒಬ್ಬ ವರ್ತಕ ವ್ಯಾಪಾರಿ, ಅವನ ಜೀವನದ ಮುಕ್ಕಾಲು ಪಾಲು ಜೀವನ ತನ್ನ ಅಂಗಡಿಯಲ್ಲಿ ಕಳೆದಿರ್ತಾನೆ. ಆಯಿತಾ? ಇನ್ನೇನು ಅವನಿಗೆ ಮರಣ ಆಗಬೇಕು. ಅವನ ಮಕ್ಕಳು ಎಲ್ಲರೂ ಬಂದೇ ಇರ್ತಾರೆ. ಯಾಕಂದರೆ ತಂದೆ ತೀರ್ಕೋತಾ ಇರ್ತಾನಲ್ವ. ಅದಕ್ಕೆ ಅವನ ಪಕ್ಕದಲ್ಲಿ ಇರೋಣ ಅಂತ ಅವನ ಮಕ್ಕಳು, ಹೆಂಡತಿ, ಸೊಸೆಯಂದಿರು ಎಲ್ಲ ಬಂದಿರ್ತಾರೆ. ಆಗ ಅವನೇನೇ ದೇಹ ಬಿಡಬೇಕು. ಆ ಸಮಯದಲ್ಲಿ ಅವನು 4 ಜನ ಗಂಡ್ಮಕ್ಕಳು. ಆಗ ಮೊದಲನೇ ಅವನು ಎಲ್ಲಿದ್ದೀಯೋ ಅಂದಾಗ ಅಪ್ಪ ಇಲ್ಲೇ ಇದ್ದೀನಿ. ಎರಡನೇವನು ಎಲ್ಲಿದ್ದೀಯೋ ಅಂದಾಗ ಅಪ್ಪ ಇಲ್ಲೇ ಇದ್ದೀನಿ. ಮೂರನೇವನು ಎಲ್ಲಿದ್ದೀಯೋ ಅಪ್ಪ ಇಲ್ಲೇ ಇದ್ದೀನಪ್ಪ. 4ನೇವನು ಎಲ್ಲಿದ್ದೀಯಪ್ಪ? ಅಪ್ಪ ನಾನು ಇಲ್ಲೇ ಇದ್ದೀನಿ. ಅವರೇನು ಅಂದ್ಕೊಂಡಿರ್ತಾರೆ, ಎಲ್ಲ ಬಂದಿದ್ದಾರಲ್ಲ ಖುಷಿಯಾಗಿರಬೇಕು ಅಂತ. ಅದಕ್ಕೆ ಅವನು ಹೇಳ್ತಾನೆ, 4 ಜನ ಇಲ್ಲೇ ಇದ್ದರೆ ಅಂಗಡಿಲಿ ಯಾರೋ ಇದ್ದೀರಾ ಅಂದ್ಕೊಂಡು ಅಂಗಡಿ ಬಗ್ಗೆ ಯೋಚನೆ ಮಾಡ್ಕೊಂಡು ದೇಹ ಬಿಡ್ತಾನೆ. ಸೊ ಮುಂದಿನ ಜನ್ಮದಲ್ಲಿ ಏನಾಗಿರ್ತಾನೆ? ಅದೇ ಅಂಗಡಿಲಿ ಒಂದು ಹೆಗಣ ಆಗಿರ್ತಾನೆ. ಯಾಕಂದರೆ ಅವನ ಮನಸ್ಸೆಲ್ಲ ಅಲ್ಲೇ ಇತ್ತಲ್ವ. ಸೊ ಅದೇ ರೀತಿ ಇಲ್ಲೂ ಅಷ್ಟೇ ಭರತ ಮಹಾರಾಜರು ಎಂತಹ ಉನ್ನತ ಮಟ್ಟದ ಸಾಧಕರಾಗಿದ್ದರು, ಆದರೆ ಅವರ ಮನಸ್ಸಿನಲ್ಲಿದ್ದಿದ್ದೇನು? ಆ ಜಿಂಕೆ ಮರಿ. ಆ ಜಿಂಕೆ ಮರಿಯೇ ಅವರ ಮನಸ್ಸನ್ನು ವ್ಯಾಪಿಸಿದ್ರಿಂದ ಅವರ ಮುಂದಿನ ದೇಹ ಜಿಂಕೆಯಾಯಿತು. ಜಿಂಕೆಯಾಗಿ ಜನ್ಮವನ್ನು ಪಡಿತಾರೆ. ಆದರೆ ಅಷ್ಟು ಉನ್ನತ ಸಾಧಕರಾಗಿದ್ದರಿಂದ ಜಿಂಕೆಯಾಗಿದ್ದರೂ ಸಹಿತ ಅವರಿಗೆ ಆಧ್ಯಾತ್ಮಿಕ ಪ್ರಜ್ಞೆ ಇರುತ್ತೆ. ಕೆಲವೊಮ್ಮೆ ನಾವು ಕೇಳಿರ್ಬೋದು, ಟಿ ವಿಯಲ್ಲಿ ನೋಡಿರ್ಬೋದು, ನ್ಯೂಸ್ ಪೇಪರಲ್ಲಿ ಓದಿರ್ಬೋದು, ಅಥವಾ ಕತೆ ಕೇಳಿರ್ಬೋದು, ಯಾವುದೋ ಒಂದು ಪ್ರಾಣಿ ದೇವಾಲಯ ಪ್ರದಕ್ಷಿಣೆ ಮಾಡ್ತಾ ಇದೆ. ದೇವಾಲಯದ ನಾನೊಂದು ಪ್ರವಚನ ಕೇಳಿದ್ದೆ. ಹೇಳ್ತಾಯಿದ್ರು, ಪ್ರವಚನ ಕೊಡಬೇಕಾದ್ರೆ ಅವರು ಪ್ರತಿದಿನ ಪ್ರವಚನ ಮಾಡಬೇಕಾದ್ರೆ ಒಂದು ನಾಯಿ ಬರ್ತಾ ಇತ್ತಂತೆ. ಅವರ ಪ್ರವಚನಕ್ಕೆ ಕೂತ್ಕೋತಾ ಇತ್ತಂತೆ. ಪ್ರವಚನ ಆಗಿದ ತಕ್ಷಣ ಎದ್ದು ಹೋಗ್ತಾ ಇತ್ತಂತೆ. ಪ್ರತಿದಿನ ಅವರು ಒಟ್ಟು ಒಂದು ಸಪ್ತಾಹನೋ ಏನೋ ಪ್ರವಚನ ಕೊಟ್ಟರಂತೆ. ಪ್ರತಿದಿನ ಬರ್ತಾ ಇತ್ತಂತೆ, ಹೋಗ್ತಾ ಇತ್ತಂತೆ. ಸೊ ಈ ರೀತಿಯಾಗಿ ಕೆಲವು ಪ್ರಾಣಿಗಳು, ಎಲ್ಲ ಪ್ರಾಣಿಗಳಿಗೂ ಆ ಥರ ಪ್ರಜ್ಞೆ ಇರೋದಿಲ್ಲ. ಕೆಲವು ಪ್ರಾಣಿಗಳಿಗೆ ತುಂಬ ಆಧ್ಯಾತ್ಮಿಕವಾಗಿ ಮುಂದುವರಿದ ಹಿಂದಿನ ಸಾಧನೆ ಮಾಡಿದರೆ ಈ ಜನ್ಮದಲ್ಲೂ ಆ ಪ್ರಾಣಿಗಳಾಗಿ ಭರತ ಮಹಾರಾಜರು ಜಿಂಕೆಯಾಗಿ ಹುಟ್ಟಿದರೂ ಸಹಿತ ಅವರಿಗೆ ತಾನು ಯಾಕೆ ಜಿಂಕೆ ಅದೇ ಅನ್ನೋ ಒಂದು ಪ್ರಜ್ಞೆ ಅವರಲ್ಲಿ ಇರುತ್ತೆ. ಸೊ ಆದ್ದರಿಂದ ಅವರು ಒಂದು ಋಷಿಗಳ ಆಶ್ರಮಕ್ಕೆ ಹೋಗ್ತಾರೆ. ಆ ಋಷಿಯ ಆಶ್ರಮದಲ್ಲಿ ಹುಲ್ಲು ಅಥವಾ ಏನು ಅಲ್ಲಿ ಸಿಗುತ್ತೆ ಎಲೆಗಳು, ಅದನ್ನು ತಿನ್ಕೊಂಡು ಆ ಋಷಿ ಮಾಡುವಂತಹ ಜಪ ತಪ ಸಾಧನೆ ಕೀರ್ತನೆ ಅದನ್ನೇ ಕೇಳ್ತಾ ತನ್ಮಯರಾಗಿ ಬಿಡ್ತಾರೆ. ಆಗ ಆ ಜಿಂಕೆ ದೇಹವನ್ನು ಅಲ್ಲೇ ಬಿಡ್ತಾರೆ. ಅವರಿಗೆ ಉತ್ತಮವಾದಂತಹ ಮತ್ತೆ ಮನುಷ್ಯ ಶರೀರ ಪ್ರಾಪ್ತಿಯಾಗತ್ತೆ. ಅದಕ್ಕೆ ಜಡಭರತ ಅಂತ ಆ ಕಥೆ ಹೇಳ್ತಾ ಹೋದರೆ ಸಮಯಾವಕಾಶ ಸಾಕಾಗೋದಿಲ್ಲ. ಅವರು ಜಡಭರತರಾಗಿ ಉನ್ನತ ಸಾಧಕರಾಗಿ ಮುಕ್ತಿಯನ್ನು ಪಡಿತಾರೆ. ಸೊ ಇದರಲ್ಲಿ ಏನು ಕಥೆಯಿಂದ ಹೇಳ್ಬೋದು ಅಂತಂದರೆ, ನಾವು ನಮ್ಮ ಮನಸ್ಸನ್ನು ಎಲ್ಲಿ ಹಿಡಿತೀವಿ ತುಂಬ ಮುಖ್ಯ ಆಗಿರುತ್ತೆ. ಯಾರೋ ಕೆಲವರು ಅನ್ಕೋತಾರೆ, ಜೀವನದಲ್ಲಿ ಎಲ್ಲ ಮಾಡಿಬಿಡ್ತೀನಿ, ಕಡೆಗೆ ನನ್ನ ಕೈಕಾಲಲ್ಲಿ ಏನೂ ಆಗೋದಿಲ್ಲವಲ್ಲ, ಆವಾಗ ಭಗವದ್ಗೀತೆ ಹಿಡ್ಕೊಂಡು ಕೂತ್ಕೋತೀನಿ ಅಂತಾರೆ. ನೀವು ಯಾವಾಗ ಗೀತೆ ಹಿಡ್ಕೋಬಹುದು, ಆದರೆ ಮನಸ್ಸೆಲ್ಲಿರುತ್ತೆ ಅಂದರೆ ಇಡೀ ಜೀವನದಲ್ಲಿ ಏನೇನು ಮಾಡಿದ್ದೀವೋ ಅದೇ ನೆನಪು ಮರುಕಳಿಸ್ತಾ ಇರುತ್ತೆ. ಎಲ್ಲ ಕಡೆ ಅಟ್ಯಾಚ್ಮೆಂಟ್ಸ್ ಬೆಳೆಸ್ಕೊಂಡ್ಬಿಟ್ಟಿರ್ತೀವಿ. ಅದೇ ರೀಪ್ಲೈ ಆಗ್ತಾ ಇರುತ್ತೆ, ರಿವೈಂಡ್ ಆಗ್ತಾ ಇರುತ್ತೆ. ಹೇಗೆ ಒಂದು ಪ್ರಾಣಿ, ಉದಾಹರಣೆಗೆ ಹಸು, ಬೆಳಗ್ಗೆಯಿಂದ ಚೆನ್ನಾಗಿ ಎಲ್ಲ ಕಡೆ ಸುತ್ತಾಡ್ಕೊಂಡು ಚೆನ್ನಾಗಿ ಮೇವು ತಿನ್ಕೊಂಡು ಬರುತ್ತೆ, ರಾತ್ರಿ ಏನು ಮಾಡುತ್ತೆ? ಎಲ್ಲ ಮೆಲುಕಾಕುತ್ತೆ. ಅದೇ ರೀತಿ ನಮ್ಮ ಜೀವನವನ್ನು ನಾವು ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲ ಚೆನ್ನಾಗಿ ಕಳೆದುಬಿಟ್ಟು ವಯಸ್ಸಾದ ಮೇಲೆ ಸುಮ್ಮನೆ ಕೂತ್ಕೊಂಡಾಗ ದೇವರ ಮೇಲೆ ಮನಸ್ಸು ಹೋಗುತ್ತೆ ಅಂದ್ಕೊಂಡಿದ್ದೀವ? ಖಂಡಿತ ಹೋಗಲ್ಲ. ಆವಾಗ ಮನಸ್ಸು ಏನೇನು ಮಾಡಿದ್ದೀವೋ ಎಲ್ಲದೂ ಮೆಲುಕಾಗ್ತಾ ಯಾವುದ್ರ ಮೇಲೆ ಹೆಚ್ಚು ಆಸಕ್ತಿ ಇತ್ತೋ ಅದೇ ಮನಸ್ಸಲ್ಲಿ ಗಟ್ಟಿಯಾಗಿ ಕೂತ್ಕೊಳ್ಳುತ್ತೆ. ಅವಾಗೇನಾಗುತ್ತೆ? ದೇಹ ಬಿಡಬೇಕಾದ್ರೆ ಅದು ಯಾವುದರಲ್ಲಿ ನಮ್ಮ ಮನಸ್ಸು ನೆಟ್ಟಿರುತ್ತೋ ಆ ಭಾವಕ್ಕೆ ತಕ್ಕದಾಗಿರುವಂತಹ ದೇಹ ಸಿಗತ್ತೆ. ಸೊ ಅದನ್ನೇ ಕೃಷ್ಣ ಗೀತೆಯಲ್ಲಿ ಹೇಳ್ತಾ ಇರೋದು. ನೀನು ಇಷ್ಟು ಕಾಳಜಿ ವಹಿಸ್ತಾ ಇದೆಯಾ ಆ ದೇಹದ ಮೇಲೆ, ಆದರೆ ದೇಹ ಶಾಶ್ವತ ಅಲ್ಲಪ್ಪ, ಆತ್ಮ ಶಾಶ್ವತ. ಆ ದೇಹ ಹೇಗಿದ್ರೂ ಕಳಚಿ ಬಿಡಲೇಬೇಕು. ನೀನು ಸಾಯಿಸಲ್ಲ ಅನ್ಕೋ,
ಎಷ್ಟು ವರ್ಷ ಬದುಕ್ಬಿಡ್ತಾರೆ ಹಬ್ಬಬ್ಬ ಅಂದರೆ? ಅವರಾಗಲೇ ವಯಸ್ಸಾಗಿದ್ದಾರೆ, ಮುದುಕರಾಗಿದ್ದಾರೆ. ಇನ್ನು 10 ವರ್ಷ ಬದುಕ್ಬೋದಾ, 20 ವರ್ಷ ಬದುಕ್ಬೋದಾ? ಆಮೇಲೆ ದೇಹ ಬಿಡಲೇಬೇಕಲ್ವಾ? ಆದ್ದರಿಂದ ನೀನು ದೇಹದ ಮೇಲೆ ತೋರಿಸ್ತಾ ಇರುವಂತಹ ಕಾಳಜಿ ಅಪ್ರಬುದ್ಧ, ಬುದ್ಧಿವಂತರು ಮಾಡೋದಲ್ಲ ಅಂತ ಕೃಷ್ಣ ಗೀತೆಯಲ್ಲಿ ಹೇಳ್ತಾ ಇದ್ದಾನೆ. ಈಗ 20ನೇ ಶ್ಲೋಕ ನೋಡೋಣ. ನ ಜಾಯತೆ ಮ್ರಿಯತೆ ವಾ ಕದಾಚಿನ್ ನಾಯಂ ಭೂತ್ವಾ ಭವಿತಾ ವಾ ನ ಭೂಯಃ ಅಜೋ ನಿತ್ಯಃ ಶಾಶ್ವತೋಯಂ ಪುರಾಣೋ ನ ಹನ್ಯತೆ ಹನ್ಯಮಾನೇ ಶರೀರೇ. ನ ಜಾಯತೆ ನ ಮ್ರಿಯತೆ ವಾ ಕದಾಚಿನ್. ಕದಾಚಿನ್ ಅಂದರೆ ಯಾವತ್ತೂ ಇಲ್ಲ. ಕದಾಚಿನ್ ಅಂದರೆ ಯಾವತ್ತು. ನ ಕದಾಚಿನ್ ಅಂದರೆ ಯಾವತ್ತೂ ಇಲ್ಲ. ಏನು ಯಾವತ್ತೂ ಇಲ್ಲಪ್ಪ ಅಂತಂದರೆ ನ ಜಾಯತೆ, ಆತ್ಮ ಹುಟ್ಟೋದಿಲ್ಲ. ಅಂದರೆ ಹುಟ್ಟೋದು ಅಂದರೆ ಅರ್ಥ ಏನು? ಇದಕ್ಕೆ ಮುಂಚೆ ಇರಲಿಲ್ಲ ಅಂತ ಅರ್ಥ. ಇವತ್ತಿಗೆ ಮುಂಚೆ ಇರಲಿಲ್ಲ, ಇವತ್ತು ಹುಟ್ಟಿತು. ಉದಾಹರಣೆಗೆ ಯಾರೋ ಹುಟ್ಟಿದ್ರಪ್ಪ, ನಾನು ಹುಟ್ಟಿದಪ್ಪ ಆಚರಿಸ್ತಾ ಇದ್ದೀನಿ, ನಾನು ಹುಟ್ಟಿದೆ, ಇವತ್ತು ಹುಟ್ಟಿದೆ ಅಂದರೆ ಆ ತಾರೀಕು ದಿನ ಹುಟ್ಟಿದೆ. ಅದಕ್ಕೆ ಮುಂಚೆ ಏನಿದ್ದಪ್ಪ? ಇರಲಿಲ್ಲ. ಏನಿರಲಿಲ್ಲ? ದೇಹ ಇರಲಿಲ್ಲ ಅಷ್ಟೇ. ಅವತ್ತು ಹುಟ್ಟಿದ್ದು ದೇಹ, ಆತ್ಮ ಅಲ್ಲ. ಆತ್ಮ ಯಾವಾಗಿಂದನೂ ಇದೆ. ಅದಕ್ಕೆ ನ ಜಾಯತೆ ನ ಮ್ರಿಯತೆ. ಮತ್ತು ಯಾರೋ ತೀರ್ಕೊಂಡ್ರಪ್ಪ, ತುಂಬ ಶೋಕ ಪಡ್ತೀವಿ. ಯಾಕೆ ಶೋಕ ಪಡ್ತಾ ಇದ್ದೀವಪ್ಪ? ದೇಹ ಇಲ್ಲ ಇನ್ನು. ಅವರ ದೇಹ ಮಣ್ಣಾಯಿತು, ಅವರ ದೇಹ ಬೆಂಕಿ ಆಯಿತು, ಬೂದಿ ಆಯಿತು. ಸೊ ಅವರ ದೇಹ ಏನಿಲ್ಲ ಅಂತ ಶೋಕ ಪಡ್ತೀವಿ ಹೊರತು ಅವರ ಆತ್ಮ ಖಂಡಿತ ಇರುತ್ತೆ. ಅದಕ್ಕೋಸ್ಕರ ನಾವು ಹೇಳಿದ್ದು ತಿಲತರ್ಪಣಗಳನ್ನು ಕೊಡಿ, ಪಿಂಡ ಪ್ರದಾನ ಮಾಡಿ. ಯಾಕೆ ಹೇಳ್ತೀವಿ ಅಂತಂದರೆ ಅವರ ದೇಹ ಇಲ್ಲದೆ ಹೋದರೂ ಅವರ ಆತ್ಮ ಮುಂದಿನ ಪ್ರಯಾಣ ಮಾಡೋಕ್ಕೆ ಶುರುವಾಗಿದೆ. ಎಲ್ಲೋ ಇದೆ, ಅದು ಪಿತೃಲೋಕದಲ್ಲಿ ಇರ್ಬೋದು, ಇನ್ನೊಂದು ಯೋನಿಯನ್ನು ಪ್ರವೇಶ ಮಾಡಿರ್ಬೋದು, ಇನ್ನೊಬ್ಬರು ಮನುಷ್ಯ ಜಾತಿ ಆಗಿರ್ಬೋದು, ಪ್ರಾಣಿ ಜಾತಿ ಆಗಿರ್ಬೋದು, ಏನು ಬೇಕಾದ್ರೂ ಆಗಿರ್ಬೋದು. ಆದರೆ ನೀವು ಕೃತಜ್ಞ ಆಗಿರಬೇಕು. ನಮಗೆ ಕೊಟ್ಟಿದ್ದ ದೇಹ ನಮ್ಮ ತಂದೆ ತಾಯಿ, ಅವರಿಗೆ ಏನಾದರೂ ಮುಂದಿನ ಪ್ರಯಾಣ ಸುಲಭವಾಗಲಿ ಅಂತ ಕೃತಜ್ಞತೆಯಿಂದ ನಾವು ತಿಲತರ್ಪಣವನ್ನು ಇಲ್ಲಿ ಅರ್ಪಿಸಿದಾಗ ಅವರಿಗೆ ಅಲ್ಲಿ ಏನು ಬೇಕೋ ಅದು ಸಿಗುತ್ತೆ. ಆವಾಗ ಅವರು ಆಶೀರ್ವಾದ ಮಾಡ್ತಾರೆ. ಅವರ ಆಶೀರ್ವಾದ ನಮ್ಮ ವಂಶವನ್ನು ಕಾಪಾಡುತ್ತೆ. ಅದಕ್ಕೋಸ್ಕರ ತಿಲತರ್ಪಣಗಳನ್ನು ಕೊಡೋದು. ಸೊ ನ ಮರ್ಯತೆ, ಅವರಿಗೆ ಸಾವಾಗಿಲ್ಲ. ಸಾವಾಗಿರೋದು ಯಾವುದಕ್ಕೆ? ಅವರ ದೇಹಕ್ಕೆ ಮಾತ್ರ. ನ ಜಾಯತೆ ಮ್ರಿಯತೆ ವಾ ಕದಾಚಿನ್ ನಾಯಂ ಭೂತ್ವಾ ಭವಿತಾ ವಾ ನ ಭೂಯಃ. ಅಂದರೆ ಹಿಂದೆ ಇತ್ತಪ್ಪ, ಇವತ್ತಿಲ್ಲ ಅನ್ನೋಕ್ಕಾಗಲ್ಲ. ಇವತ್ತಿಲ್ಲಪ್ಪ, ನಾಳೆ ಬರುತ್ತೆ ಅನ್ನೋಕ್ಕಾಗಲ್ಲ. ಇವತ್ತಿಲ್ಲಪ್ಪ ಅನ್ನೋಕ್ಕೂ ಆಗಲ್ಲ. ಅಂದರೆ ಈ ಆತ್ಮಕ್ಕೆ ಭೂತಕಾಲ, ಭವಿಷ್ಯತ್ ಕಾಲ, ವರ್ತಮಾನ ಕಾಲ ಅಂತ ಇಲ್ಲ. ಅಂದರೆ ಏನರ್ಥ? ಯಾವಾಗಲೂ ಇದೆ, ಅದು ಶಾಶ್ವತವಾಗಿದೆ. ಉದಾಹರಣೆಗೆ ನಾವು ಸೂರ್ಯ, ನಿನ್ನೆ ಇವಾಗ ಸೂರ್ಯ ಹುಟ್ತೀವಿ ಅಂತ ಹೇಳಿ, ಸೂರ್ಯ ಹುಟ್ಟೋದು ಅಂದರೆ ಇರಲಿಲ್ಲ ಅಂತನಾ? ಮುಂಚೆ ಸೂರ್ಯ ಇದ್ದ, ನಮ್ಮ ಕಣ್ಣಿಗೆ ಕಾಣ್ತಾ ಇರಲಿಲ್ಲ ಅಷ್ಟೇ. ಅದೇ ರೀತಿ ಆತ್ಮ ಎಲ್ಲೋ ಇತ್ತು, ಆದರೆ ಈ ದೇಹದಲ್ಲಿ ಇರಲಿಲ್ಲ. ಈ ದೇಹದಲ್ಲಿ ಇವತ್ತು ಪ್ರಕಟ ಆಯಿತು, ಅದು ಅವರ ಹುಟ್ಟಿದ ದಿನ ಪ್ರಕಟ ಆಯಿತು ಅಷ್ಟೇ ಹೊರತು ಆತ್ಮ ಯಾವತ್ತೂ ಇತ್ತು. ಅಜಃ, ಆತ್ಮಕ್ಕೆ ಅಜ ಅಂತಾರೆ. ಅಜ ಅಂದ್ರೆ ಅರ್ಥ ಏನು? ಅದಕ್ಕೆ ಹುಟ್ಟಿಲ್ಲ. ಅಜಃ ನಿತ್ಯ ಶಾಶ್ವತಃ. ನಿತ್ಯ ಆತ್ಮ ಅನ್ನೋದು ಸಾವೇ ಇಲ್ಲ, ಶಾಶ್ವತ, ಯಾವತ್ತೂ ಇರುತ್ತೆ ಆತ್ಮ. ಪುರಾಣ, ಪುರಾಣ ಅಂದರೆ ತುಂಬ ಹಳೆಯದು, ತುಂಬ ತುಂಬ ಹಳೆಯದು. ನ ಹನ್ಯತೆ ಹನ್ಯಮಾನೆ ಶರೀರೇ. ನೀನು ಅರ್ಜುನ ಇಷ್ಟೆಲ್ಲ ಚಿಂತೆ ಪಡ್ತಾ ಇದ್ದೀರಪ್ಪ, ನಿಮ್ಮ ಬಂಧು ಮಿತ್ರರು, ಗುರುಗಳು, ತಾತಂದಿರು ಎಲ್ಲರೂ ಅವರ ಜೊತೆ ಯುದ್ಧ ಮಾಡಿ ಅವರನ್ನು ಸಂಹಾರ ಮಾಡಬೇಕು ಅಂತ ಯಾಕೋ ಚಿಂತೆ ಪಡ್ತಾ ಇದೆಯಾ? ಯಾಕಂದರೆ ನೀನು ಏನಿದ್ರು ಅವರ ಶರೀರವನ್ನು ಮಾತ್ರ, ಯುದ್ಧದಲ್ಲಿ ನೀನು ಕೊಲ್ಲಕ್ಕೆ ಸಾಧ್ಯ ಇರೋದು ಅವರ ಶರೀರವನ್ನು ಮಾತ್ರ, ಅವರ ಆತ್ಮವನ್ನು ನೀನು ಮುಟ್ಟಕ್ಕೂ ಸಾಧ್ಯ ಇಲ್ಲ. ಆಯಿತು. ಕೃಷ್ಣ ಹೇಳ್ತಾ ಇರೋ ಮಾತು ಕೇವಲ ಕೃಷ್ಣನ ಅಭಿಪ್ರಾಯನ ಅಲ್ಲ, ಶಾಸ್ತ್ರವು ಇದನ್ನೇ ಹೇಳ್ತಾ ಇದೆ, ಉಪನಿಷತ್ತುಗಳು ಇದನ್ನೇ ಹೇಳ್ತಾ ಇದೆ. ಕಠೋಪನಿಷತ್ತಿನಲ್ಲಿ ಹೇಳ್ತಾ ಇದ್ದಾರೆ. ಕೇಳಿಸ್ಕೊಳ್ಳಿ ಶ್ಲೋಕನ.
ನ ಜಾಯತೆ ಮ್ರಿಯತೆ ವಾ ವಿಪಶ್ಚಿನ್ ನಾಯಂ ಕುತಶ್ಚಿನ್ನ ಬಭೂವ ಕಶ್ಚಿತ್ ಅಜೋ ನಿತ್ಯ ಶಾಶ್ವತೋಯಂ ಪುರಾಣೋ ನ ಹನ್ಯತೆ ಹನ್ಯಮಾನೇ ಶರೀರೇ. ಇದೇ ಶ್ಲೋಕ ಕೃಷ್ಣ ಏನು ಹೇಳ್ತಾ ಇದ್ದಾನೆ ಗೀತೆಯಲ್ಲಿ, ಇದೇ ಶ್ಲೋಕ ಕಠೋಪನಿಷತ್ತಿನಲ್ಲಿದೆ. ಅಲ್ಲಿ ವಿಶೇಷ ನೋಡಿ, ಅಂದರೆ ಕೃಷ್ಣ ಭಗವಂತನೇ ಆಗಿರಬಹುದು, ಆದರೆ ಅವನು ನಿರೂಪಿಸುವ ಸಿದ್ಧಾಂತ ವೇದಶಾಸ್ತ್ರಗಳ ಉಪನಿಷತ್ತಿನ ಮೇಲೆ ಇರುತ್ತೆ ಹೊರತು ಕೃಷ್ಣ ಸಹಿತ ವೇದಗಳ ಉಪನಿಷತ್ತುಗಳ ವಿರುದ್ಧವಾಗಿ ಏನೂ ಹೇಳೋದಿಲ್ಲ. ಎಲ್ಲವೂ ಅದಕ್ಕೆ ಅನುಗುಣವಾಗಿ ಅನುಕೂಲವಾಗಿ ಹೇಳ್ತಾರೆ. ಇಪ್ಪತ್ತೊಂದನೇ ಶ್ಲೋಕವನ್ನು ನೋಡೋಣ. ವೇದಾವಿನಾಶಿನಂ ನಿತ್ಯಂ ಯ ಏನಮಜಮವ್ಯಯಂ ಕಥಂ ಸ ಪುರುಷಃ ಪಾರ್ಥ ಕಂ ಘಾತಯತಿ ಹಂತಿಕಂ. ಏನು ಹೇಳ್ತಾ ಇದ್ದಾರೆ ಅಂದರೆ, ವೇದ ಅವಿನಾಶಿನಂ ನಿತ್ಯಂ. ಯಾರು ಈ ಮಾತನ್ನು ಅರ್ಥ ಮಾಡ್ಕೋತಾರೋ, ಯಾವ ಮಾತು? ಅವಿನಾಶಿ. ಅವಿನಾಶಿ, ವಿನಾಶ ಅಂದರೆ ನಾಶ ಆಗೋದು, ಅವಿನಾಶಿ ಅಂದರೆ ನಾಶ ಆಗದೇ ಇರೋದು. ಅವಿನಾಶಿನಂ. ಯಾವ ಮಾತನ್ನು ಅರ್ಥ ಮಾಡ್ಕೋಬೇಕು? ಆತ್ಮ ಅವಿನಾಶ, ಆತ್ಮ ನಿತ್ಯ, ಆತ್ಮ ಅಜ, ಅಜ ಅಂದರೆ ಹುಟ್ಟಿಲ್ಲ, ಆತ್ಮ ಅವ್ಯಯ. ಅವ್ಯಯ ಅಂದ್ರೇನು? ವ್ಯಯ ಅಂದರೆ ಬದಲಾಗೋದು. ನಮ್ಮ ದೇಹ, ಈಗ ಎಷ್ಟೊಂದು ಜನ ಚಿಕ್ಕ ಮಕ್ಕಳಿದ್ದೀವಿ ಇಲ್ಲಿ ಅಲ್ವಾ, ಇನ್ನು 10 ವರ್ಷ ಆದಮೇಲೆ ಅವ್ರ ದೇಹ ಸಂಪೂರ್ಣ ಬದಲಾಗಿರುತ್ತೆ. ನಮ್ಮ ದೇಹ ಇವಾಗ ಹೆಂಗಿದೆ, 10 ವರ್ಷ ಆಗಿ ಇನ್ನೂ ಬದಲಾಗಿರುತ್ತೆ. ಸೊ ದೇಹ ಬದಲಾಗ್ತಾ ಇರುತ್ತೆ, ಆದರೆ ಆತ್ಮ ಬದಲಾಗೋದೇ ಇಲ್ಲ. ಆಯಿತಾ? ಕಥಂ ಸ ಪುರುಷ ಪಾರ್ಥ. ಯಾರು ಆತ್ಮದ ಈ ಗುಣಗಳನ್ನು ಚೆನ್ನಾಗಿ ಅರ್ಥ ಮಾಡ್ಕೋತಾರೋ ಅವ್ರನ್ನ ಯಾರೂ ಕೊಲ್ಲಕ್ಕೆ ಸಾಧ್ಯ ಇಲ್ಲ. ಅವರು ಯಾರನ್ನೂ ಕೊಲ್ಲಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅವ್ರಿಗೆ ವಾಸ್ತವತೆ ಅರ್ಥ ಆಗಿರುತ್ತೆ. ನಾವು ಯಾರನ್ನಾದರೂ ಕೊಲ್ತೀವಿ ಅಂದರೆ ಅವರ ಆತ್ಮವನ್ನು ಕೊಲ್ಲಕ್ಕೆ ಸಾಧ್ಯನೇ ಇಲ್ಲ. ಅಥವಾ ಯಾರಾದರೂ ನಮಗೇನೋ ತೊಂದರೆ ಕೊಡ್ತಾರೆ ಅಂದರೆ ನಮ್ಮ ಆತ್ಮಕ್ಕೆ, ಅವರ ಆತ್ಮವನ್ನು ನೋಡೋಕ್ಕೆ ಸಾಧ್ಯ ಇಲ್ಲ, ಮುಟ್ಟಕ್ಕೂ ಸಾಧ್ಯ ಇಲ್ಲ. ಸೊ ಆದ್ದರಿಂದ ಈ ಆತ್ಮಜ್ಞಾನವನ್ನು ನಾವು ಅರ್ಥ ಮಾಡಿಕೊಂಡಾಗ ಸ್ವಲ್ಪ ಡಿಟ್ಯಾಚ್ಮೆಂಟ್ ಬರುತ್ತೆ ಜೀವನದಲ್ಲಿ. ಆತ್ಮಜ್ಞಾನ ಅರ್ಥ ಮಾಡಿಕೊಂಡೆ ಅಂತ ಮಾತ್ರಕ್ಕೆ ವ್ಯವಹಾರ ಜ್ಞಾನ ಇಲ್ಲದೆ ನಡ್ಕೋಬೇಕಾ ಅನ್ನೋ ಮಾತು ಬರುತ್ತೆ. ಇಲ್ಲ, ಯಾಕೆ ಅಂತ ಹೇಳ್ತೀವಿ. ಒಂದು ಗುರುಕುಲದಲ್ಲಿ ಗುರುಗಳು ಇದೇ ರೀತಿ ಆತ್ಮಜ್ಞಾನವನ್ನು ಬೋಧನೆ ಮಾಡ್ತಾ ಇದ್ರು ಶಿಷ್ಯಂದರಿಗೆ. ಎಷ್ಟು ಚೆನ್ನಾಗಿ ಬೋಧನೆ ಮಾಡಿದ್ರು ಅಂತಂದರೆ ಶಿಷ್ಯಂದರಿಗೆಲ್ಲ ಹೌದಪ್ಪ ನಾವೆಲ್ಲ ಆತ್ಮ ಅಂತ ಗೊತ್ತಾಯ್ತು. ಸರಿ, ಗುರುಗಳು ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾಯಿದ್ರು, ಶಿಷ್ಯಂದ್ರ ಜೊತೆಗೆ ಹೋಗ್ತಾಯಿದ್ರು. ಆಗ ದೂರದಲ್ಲಿ ಹುಲಿಯ ಗರ್ಜನೆ ಆಗುತ್ತೆ. ಒಂದು ಹುಲಿ ಗರ್ಜನೆ ಮಾಡುತ್ತೆ. ಆಗ ಗುರುಗಳು ತಮ್ಮ ಶಿಷ್ಯರಿಗೆಲ್ಲ ಹೋಗಿ ನೀವು ಮರವನ್ನು ಹತ್ತು ಏನಾದರೂ ಮಾಡ್ಕೊಂಡು ನಿಮ್ಮ ರಕ್ಷಣೆಗಳನ್ನ ಮಾಡ್ಕೊಳ್ಳಿ ಅಂತ ಎಲ್ಲ ಹೇಳ್ತಾರೆ. ಯಾಕಂದರೆ ಯಾವಾಗ ಬೇಕಾದ್ರೆ ಬರ್ಬೋದು. ದೂರದಲ್ಲಿ ಗರ್ಜನೆ ಆಯಿತು, ಬಟ್ ಅದಕ್ಕೇನೋ ಮನುಷ್ಯರ ವಾಸನೆ ಬಂದರೆ ಬಂದೇ ಬಿಡುತ್ತೆ. ಆ ರೀತಿಯಾಗಿ ಎಚ್ಚರಿಕೆ ಕೊಡ್ತಾರೆ. ಆಗ ಒಬ್ಬ ಹುಡುಗ ಇದ್ದ, ಹೇಳ್ತಾನೆ, ಗುರುಗಳೇ ನಾನು ಆತ್ಮ, ನನ್ನಲ್ಲಿರೋದು ಆತ್ಮನೇ, ಹುಲಿಲಿರೋದು ಆತ್ಮನೇ ಅಲ್ವಾ? ಹಾಗಿದ್ರೆ ಆ ಆತ್ಮ ಈ ಆತ್ಮಕ್ಕೇನೂ ಮಾಡೋಕ್ಕೆ ಸಾಧ್ಯ ಇಲ್ಲ ಅಲ್ವಾ ಅಂತ ಕೇಳ್ತಾರೆ. ಗುರುಗಳು ಹೇಳ್ತಾರೆ, ಹೌದಪ್ಪ, ನಿನಗೆ ಈ ಆತ್ಮಜ್ಞಾನ ತಿಳುವಳಿಕೆ ಆಗಿದೆ, ಆದರೆ ಆ ಹುಲಿಗಾಗಿದೆಯಾ? ಆ ಹುಲಿಗೆ ಆತ್ಮಜ್ಞಾನ ತಿಳುವಳಿಕೆ ಇಲ್ವಲ್ಲ. ಅದು ತನ್ನ ಪ್ರಾಕೃತ ದೈಹಿಕವಾಗಿ ಯಾವ ರೀತಿಯಾದಂತಹ ಸ್ವಭಾವ ಇರುತ್ತೆ. ಹುಲಿಗೆ ಎಲ್ಲರ ಮೇಲೆ ಎಗರಿ ಬೀಳದೆ ಸ್ವಭಾವ, ಅದು ಸಹ ಸ್ವಭಾವಕ್ಕೆ ಅನುಗುಣವಾಗಿ ನಡ್ಕೊಳ್ಳುತ್ತೆ. ನಾವು ಅದನ್ನು ಗೌರವಿಸೋಣ. ನಮಗೆ ಆತ್ಮಜ್ಞಾನ ಇದೆ ಅಂತ ಮಾತ್ರಕ್ಕೆ ಹುಲಿಗೆ ಆತ್ಮಜ್ಞಾನ ಇದೆ ಅಂತ ನಾವು ಭಾವಿಸೋದು ಬೇಡ. ಅದೇ ರೀತಿ ನಾವು ಆತ್ಮಜ್ಞಾನ ರೂಢಿಸ್ಕೊಳ್ಳೋಣ. ಆದರೆ ಪ್ರಪಂಚದಲ್ಲಿ ವ್ಯವಹಾರ ಮಾಡಬೇಕಾದ್ರೆ
ನಮ್ಮ ಎದುರುಗಡೆ ಬರುವಂತಹ ವ್ಯಕ್ತಿಗಳಿಗೆ ಆತ್ಮಜ್ಞಾನ ಇನ್ನೂ ಅನಾವರಣ ಆಗಿರಲ್ಲ, ಇನ್ನೂ ಅವರಿಗೆ ತಿಳುವಳಿಕೆ ಬಂದಿರಲ್ಲ. ಅದಕ್ಕೆ ವ್ಯಾವಹಾರಿಕವಾಗಿ ಹೇಗೆ ನಡ್ಕೋಬೇಕೋ ಹಾಗೆ ನಡ್ಕೊಳ್ಳೋಣ. ಆದರೆ ನಾವು ಆಧ್ಯಾತ್ಮಿಕವಾಗಿ ಏನು ವಾಸ್ತವ ಅದನ್ನು ಚೆನ್ನಾಗಿ ಅರ್ಥ ಮಾಡ್ಕೋತಾ ಹೋದರೆ ನಮ್ಮ ಜೀವನದಲ್ಲಿ ಒಂದು ಡಿಟ್ಯಾಚ್ಮೆಂಟ್ ಬರುತ್ತೆ. ಜೀವನದ ಸನ್ನಿವೇಶಗಳು ನಮ್ಮನ್ನು ವಿಚಲಿತರನ್ನಾಗಿ ಮಾಡೋದಿಲ್ಲ, ನಮ್ಮನ್ನು ಒಂದು ಚಿಂತನೆಗೆ ಒಳಪಡಿಸುತ್ತೆ. ಚಿಂತೆಗಲ್ಲ, ಒಂದು ಸಣ್ಣ ವ್ಯತ್ಯಾಸ. ಚಿಂತೆ ಅಂದರೆ ತುಂಬ ಗಾಬರಿ ಆಗೋದು, ಚಿಂತನೆ ಅಂದರೆ ಒಂದು ರೀತಿಯಲ್ಲಿ ಮೆಡಿಟೇಟ್, ಆಲೋಚನೆ ಮಾಡೋದು. ಸಮಸ್ಯೆಗಳು ಬಂದಾಗ ಚಿಂತನೆ ಮಾಡಬೇಕು, ಚಿಂತೆ ಮಾಡಬಾರ್ದು. ಚಿಂತನೆ ಮಾಡೋದು ಅಂತಂದರೆ ಈ ಸಮಸ್ಯೆನ ಹೇಗೆ ಬಗೆಹರಿಸಬೇಕು, ಏನು ಮಾಡಬೇಕು, ಯಾವ ರೀತಿ ನಿರ್ಧಾರ ತಗೋಬೇಕು, ಅದು ಚಿಂತನೆ ಆಗುತ್ತೆ. ಅಯ್ಯೋ ಯಾಕಪ್ಪ ಸಮಸ್ಯೆ ಬಂತು, ನನಗೆ ಯಾಕೆ ಬರಬೇಕಿತ್ತು, ನನ್ನ ಪಕ್ಕದ ಮನೆಯವ್ರಿಗೆ ಬರ್ದಿಲ್ವಲ್ಲ, ಹಿಂಗೆ ಮಾಡೋದು ಚಿಂತೆ ಆಗುತ್ತೆ. ಆ ಚಿಂತೆಯಿಂದ ಯಾರಿಗೂ ಲಾಭ ಇಲ್ಲ, ಚಿಂತನೆಯಿಂದ ಎಲ್ಲರಿಗೂ ಲಾಭ. ನಾವು ಒಳ್ಳೆ ನಿರ್ಧಾರ ತಗೋತೀವಿ, ನಮ್ಮ ಪಕ್ಕದವ್ರಿಗೂ ಒಳ್ಳೆಯದನ್ನೇ ಮಾಡ್ತೀವಿ ಅಲ್ವಾ. ಈ ರೀತಿಯಾಗಿ ಆತ್ಮಜ್ಞಾನವನ್ನು ರೂಢಿಸ್ಕೊಳ್ಳೋದ್ರಿಂದ ನಮ್ಮ ಜೀವನ ಇನ್ನೂ ಚೆನ್ನಾಗಿ ನಾವು ನಡೆಸ್ಬೋದು. ಅದಕ್ಕೆ ಗೀತೆಯನ್ನು ನಾವು ಚಿಕ್ಕ ವಯಸ್ಸಿನಲ್ಲಿ ಹೇಳ್ಕೊಡ್ಬೇಕು ಅಂತ ಹೇಳೋದು. ವಯಸ್ಸಾದಮೇಲೆ ಗೊತ್ತಾಯ್ತಪ್ಪ, ಅಯ್ಯೋ ನಾನು ಆತ್ಮ ಅಂತ ಇವಾಗ ಗೊತ್ತಾಯ್ತಲ್ಲಪ್ಪ, ಜೀವನ ಫುಲ್ ಮುಗಿದೋಯ್ತಲ್ಲಪ್ಪ, ಏನು ಲಾಭ ಅದರಿಂದ? ಸ್ವಲ್ಪ ಲಾಭ ಇದೆ, ಇಲ್ಲ ಅಂತಲ್ಲ. ಆದರೆ ಅದೇ ಚಿಕ್ಕ ವಯಸ್ಸಿನಲ್ಲೇ ಗೊತ್ತಾಗಿದ್ದಿದ್ರೆ ಜೀವನದಲ್ಲಿ ಎಷ್ಟು ಒಳ್ಳೆಯ ನಿರ್ಧಾರಗಳು ಮಾಡ್ಬೋದಿತ್ತು. ಎಷ್ಟು ಕಡೆ ನಾನು ತಪ್ಪು ದಾರಿಯಲ್ಲಿ ಹೋಗೋದನ್ನು ತಡ್ಕೋಬೋದಾಗಿತ್ತು, ಸರಿಯಾದ ದಾರಿಯಲ್ಲಿ ಹೋಗ್ಬೋದಾಗಿತ್ತು ಅಲ್ವಾ. ಸೊ ಆದ್ದರಿಂದ ಆತ್ಮಜ್ಞಾನ ಅನ್ನೋದು ಎಳೆ ವಯಸ್ಸಿನಲ್ಲಿ ಅದನ್ನು ಕೊಡಬೇಕು, ತಂದೆ ತಾಯಿಗಳು ಕೊಡಬೇಕು. ಅದು ಪ್ರಮುಖ ಕರ್ತವ್ಯ. ಶಾಸ್ತ್ರದಲ್ಲಿ ಹೇಳ್ತಾರಂತೆ, ಒಬ್ಬ ರಾಜ ಆಗಬಾರ್ದಂತೆ, ಒಬ್ಬ ಗುರು ಆಗಬಾರ್ದಂತೆ, ಒಬ್ಬ ತಂದೆ ತಾಯಿ ಆಗಬಾರ್ದಂತೆ. ಯಾವಾಗ? ರಾಜನು ಪ್ರಜೆಗಳ, ಗುರುಗಳು ಶಿಷ್ಯಂದಿರ, ತಂದೆ ತಾಯಿಗಳು ತಮ್ಮ ಮಕ್ಕಳ ಆತ್ಮಜ್ಞಾನವನ್ನು ಕೊಡಲಿಲ್ಲ ಅಂದರೆ ಆಗಬಾರ್ದಂತೆ. ಯಾಕಂದರೆ ಏನೂ ಲಾಭ ಮಾಡ್ತಾ ಇಲ್ಲ. ದೇಹವನ್ನು ಕೊಟ್ಟರೆ ಆದರೆ ಆತ್ಮಜ್ಞಾನ ಕೊಡಲಿಲ್ಲ, ಅವ್ರಿಗೇನು ಲಾಭ ಆಗಲಿಲ್ಲ. ಎಷ್ಟು ಮಾನವ ಶರೀರದಲ್ಲಿ ಇರುವಂತಹ ಸಾಮರ್ಥ್ಯ ಎಷ್ಟಿದೆ ಗೊತ್ತಾ? ಇದೊಂದೇ ಶರೀರದಲ್ಲಿ ನಾವು ಆತ್ಮ ಅನ್ನೋದನ್ನು ತಿಳುವಳಿಕೆ ಪಡ್ಕೋಬೋದು. ಒಂದು ಪ್ರಾಣಿಗೆ ಅದು ಸಾಧ್ಯ ಇಲ್ಲ, ಮನುಷ್ಯ ಶರೀರಕ್ಕೆ ಮಾತ್ರ ಸಾಧ್ಯ. ಇಷ್ಟೊಂದು ವಿಶೇಷವಾದ ನೃದೇಹ ಮಾಧ್ಯಂ ಸುಲಭಂ ಸುದುರ್ಲಭಂ, ಇಂತಹ ವಿಶೇಷವಾದ ನರದೇಹ, ಮನುಷ್ಯರ ದೇಹ ಪ್ರಾಪ್ತವಾಗಿರಬೇಕಾದ್ರೆ ಸುಲಭವಾಗಿ ಆತ್ಮವನ್ನು ಅರ್ಥ ಮಾಡ್ಕೋಬಹುದು. ಗೀತೆಯನ್ನು ಕೇಳಿಸ್ಕೊಳ್ಳೋದ್ರಿಂದ, ಮನನ ಮಾಡೋದ್ರಿಂದ, ಶ್ಲೋಕಗಳ ಪಠಣ ಮಾಡೋದ್ರಿಂದ ಆತ್ಮಜ್ಞಾನವನ್ನು ನಾವು ಬೆಳೆಸ್ಕೋಬಹುದು. ಅಂತಹ ಅವಕಾಶ ಮಾನವ ದೇಹಕ್ಕೆ ಇದೆ. ಅದರಿಂದ ಇವತ್ತು ನಾನು ಒಂದು ಕನ್ಕ್ಲೂಷನ್ ಏನು ಹೇಳ್ತೀನಿ ಅಂತಂದರೆ, ಈ ಆತ್ಮಜ್ಞಾನ ಏನಿದೆ ಅದನ್ನು ನಾವು ರೂಢಿಸ್ಕೊಳ್ಳೋಣ, ನಮ್ಮ ಹತ್ತಿರದವರಿಗೂ ಹೇಳ್ಕೊಳ್ಳೋಣ. ಮುಖ್ಯವಾಗಿ ಮಕ್ಕಳಿಗೆ, ಯಾರಿನ್ನೂ ಬೆಳೀತಾ ಇದ್ದಾರೆ ಅವರಿಗೆ ಸಾಧ್ಯವಾದಷ್ಟು ಮಟ್ಟಿಗೆ ಆತ್ಮಜ್ಞಾನವನ್ನು ತಿಳುವಳಿಕೆ ಕೊಡೋಣ ಅಂತ ಹೇಳ್ತಾ ನನ್ನ ಕಡೆಯಿಂದ ಪ್ರವಚನಕ್ಕೆ ವಿರಾಮ. ಯಾರಾದರೂ ಪ್ರಶ್ನೆ ಇದ್ದಲ್ಲಿ ಒಂದೆರಡು ಪ್ರಶ್ನೆಗಳನ್ನು ತಗೋಬೋದು. ಎರಡು ಪುರಾಣದಲ್ಲಿ ಒಬ್ಬ ಜೀವಿ ಸತ್ತ ನಂತರ ಅವನ ಕರ್ಮ ಮತ್ತು ಅವನ ಪಾಪ ಪುಣ್ಯ ಏನಿದೆ ಅದು ಅನುಸಾರವಾಗಿ ಅವ್ನಿಗೆ ಏನು ಶಿಕ್ಷೆ ಕೊಡಬೇಕು ಕೊಟ್ಟು ಆ ನಂತರ ಅವನಿಗೆ ಯಾವ ಜನ್ಮ ಕೊಡಬೇಕು ಅಂತ ಡಿಸೈಡ್ ಮಾಡುತ್ತದೆ ಅಂತ ಕೇಳ್ಪಟ್ಟಿದ್ದೀನಿ. ಇಲ್ಲಿ ಮತ್ತೊಂದು ವಿಚಾರ ಇವಾಗ ನಾವು ಕೇಳಿದ್ವಿ ಪ್ರವಚನದಲ್ಲಿ, ಯಾವ ಒಂದು ಜೀವಿ ಸಾಯೋವಾಗ ಏನು ತಿಳ್ಕೊತಾನೆ ಅದೇ ಜನ್ಮ ಪಡ್ಕೊತಾನೆ ಅಂತ ಹೇಳ್ತಾ ಇದ್ದಾರೆ. ಹೌದು. ಸೊ ಇವಾಗ ಮನುಷ್ಯ ಜನ್ಮದಲ್ಲಿ ಮಾತ್ರ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟು, ಮನುಷ್ಯ ಜನ್ಮದಲ್ಲಿ ಮಾತ್ರ ಕರ್ಮಗಳನ್ನು ಮಾಡಬಹುದು. ಒಂದು ಪ್ರಾಣಿ ಆಗಿರಬಹುದು ಅಥವಾ ಒಂದು ದೇವತೆ ಆಗಿರಬಹುದು, ಅವರು ಪುಣ್ಯ ಕರ್ಮಗಳನ್ನು ಮಾಡೋಕ್ಕೆ ಸಾಧ್ಯ ಇಲ್ಲ, ಪಾಪ ಕರ್ಮಗಳನ್ನು ಮಾಡೋಕ್ಕೆ ಸಾಧ್ಯ ಇಲ್ಲ. ಏನು ಮಾಡ್ತವೆ ಅವು ಅಂದರೆ, ಪ್ರಾಣಿಗಳು ತಮ್ಮ ಪಾಪವನ್ನು ಅನುಭವಿಸ್ತವೆ ಅಷ್ಟೇ, ದೇವತೆಗಳು ತಮ್ಮ ಪುಣ್ಯವನ್ನು ಅನುಭವಿಸ್ತಾರೆ ಅಷ್ಟೇ. ಆದರೆ ಹೊಸ ಪಾಪ ಹೊಸ ಪುಣ್ಯ ಮಾಡೋಕ್ಕೆ ಸಾಮರ್ಥ್ಯ ಇರೋದು ಕೇವಲ ಮನುಷ್ಯರಿಗೆ. ಆದ್ದರಿಂದ ಒಬ್ಬ ಮನುಷ್ಯ ಇಷ್ಟು ಪಾಪ ಇಷ್ಟು ಪುಣ್ಯಗಳನ್ನು ಮಾಡ್ತಾನೆ. ಮಾಡಿದಾಗ ಅಲ್ಲಿ ಯಮಲೋಕದಲ್ಲಿ ಹೋಗ್ತಾರೆ. ಆಗ ಅವರ ಲೆಕ್ಕ ಬುಕ್ಕನ್ನು ತೆಗೆದು ನೋಡ್ತಾರೆ, ಇಷ್ಟು ನಿನ್ನಲ್ಲಿ ಎಷ್ಟು ಪಾಪಗಳನ್ನು ಮಾಡಿದ್ಯಾ, ಎಷ್ಟು ಪುಣ್ಯಗಳನ್ನು ಮಾಡಿದ್ಯಾ, ಒಂದು ನೀನು ಮಾಡಿದ್ದಕ್ಕೋಸ್ಕರ ಎಷ್ಟು ಶಿಕ್ಷೆ ಅಂತ ಕೊಡ್ತಾರೆ. ಆ ಶಿಕ್ಷೆ ಮಾಡಿದ್ಮೇಲೆ ಮುಗಿದಿಲ್ಲ. ಆಮೇಲೆ ನಿನ್ನ
ಜೀವನ ನಡೆಸಿದ ಪ್ರಕಾರ ನಿನ್ನ ಮನಸ್ಸು ನಿನ್ನ ಭಾವ ಯಾವ ರೀತಿ ನಿರ್ಮಾಣ ಆಗಿತ್ತೋ ಆ ದೇಹವನ್ನು ಬೇಕಾದ್ರೆ ನೀನೇ ಅಪೇಕ್ಷೆ ಪಟ್ಟಿದ್ದು. ಆ ಆಸಕ್ತಿ ಆ ಭಾವವನ್ನು ರೂಢಿಸ್ಕೊಂಡಿದ್ಯಾರು? ನಾವೇ ಅದನ್ನು ರೂಢಿಸ್ಕೊಂಡ ಮೇಲೆ ನಿನಗೆ ಬೇಕಲ್ವ ಅದು ಹೋಗು, ಆ ಶರೀರದಲ್ಲಿ ನಿನ್ನ ಮುಂದಿನ ಪ್ರಯಾಣ ಮಾಡ್ಕೊ. ಸೊ ಈ ರೀತಿಯಾಗಿ ಮೊದಲು ಅವರಿಗೆ ಶಿಕ್ಷೆ ಕೊಡಬೇಕಾ ಅಥವಾ ಪುಣ್ಯವಿದ್ದಾಗ ಅದನ್ನು ಪುಣ್ಯ ಲೋಕಗಳಲ್ಲಿ, ಪಿತೃಲೋಕ ಆಗಿರ್ಬೋದು, ಸ್ವರ್ಗಲೋಕ ಆಗಿರ್ಬೋದು, ಆ ಲೋಕಗಳಲ್ಲಿ ಪ್ರವೇಶ ಮಾಡಿ ಆ ಪುಣ್ಯಗಳನ್ನು ಕಳಿಬೇಕು. ಆಮೇಲೆ ಬಂದು ಮತ್ತೆ ಇಲ್ಲಿ ಶರೀರವನ್ನು ಪಡ್ಕೊಂಡು ಮತ್ತೆ ತಮ್ಮ ಮುಂದಿನ ಕರ್ಮಗಳನ್ನು, ಸತ್ಕರ್ಮಗಳಾಗಿರ್ಬೋದು, ಏನಾಗಿರ್ಬೋದು ಅದನ್ನು ರೂಢಿಸ್ಬೋದು. ಈ ಮನುಷ್ಯ ಶರೀರದಲ್ಲಿ ಮಾತ್ರ ಸಾಧ್ಯ. ಇನ್ನಾದರೂ ಪ್ರಶ್ನೆ ಅಥವಾ ಅನಿಸಿಕೆ ಅಭಿಪ್ರಾಯ ಇದೆಯಾ? ಪಿಂಡ ಪ್ರದಾನದಿಂದ ಸಂಪೂರ್ಣ ಮೋಕ್ಷ ಅಂತ ಹೇಳಲಿಲ್ಲ ನಾನು ಹೇಳಿದ್ದು ಅವರಿಗೆ ಉಪಯೋಗ ಆಗುತ್ತೆ ಅಂತ ಹೇಳಿದ್ದು. ಅವರಿಗೆ ಬೆನಿಫಿಟ್ ಆಗುತ್ತೆ. ಬೆನಿಫಿಟ್ ಆದಾಗ ಅದು ಊರ್ಧ್ವ ಲೋಕಕ್ಕೆ ಹೋಗ್ತಾರೆ. ಕೆಲವು ಸರಿ ಅವರು ಪಾಪಗಳನ್ನು ಮಾಡಿ ನರಕದಲ್ಲಿ ಹಿಂಸೆ ಅನುಭವಿಸ್ತಾ ಇರ್ತಾರೆ, ಯಾರೋ ನಮ್ಮ ಪೂರ್ವಜರು. ಆವಾಗ ನಾವು ಪಿಂಡ ಪ್ರದಾನಗಳನ್ನು ಮಾಡಿ ಭಗವಂತನ ಸ್ಮರಣೆ ಮಾಡಿ ಪಿಂಡ ಪ್ರದಾನ ಮಾಡಿದಾಗ ಆ ಪುಣ್ಯ ಅವರಿಗೆ ಹೋಗಿ ತಲುಪತ್ತೆ. ನರಕ ಯಾತನೆ ಕಮ್ಮಿ ಆಗುತ್ತೆ ಅವ್ರಿಗೆ. ಹೇಳ್ತೀನಿ, ನನಗೆ ಗೊತ್ತಾಯಿತು, ನಾನು ನಿಮ್ಮ ಪಾಯಿಂಟ್ ಅರ್ಥ ಮಾಡಿಕೊಂಡೆ. ಬಟ್ ನಾನು ಕ್ಲಾರಿಟಿ ಕೊಡ್ತಾ ಇದ್ದೀನಿ ಅಲ್ಲಿ ಏನಾಗುತ್ತೆ ಅಂತ. ಸೊ ಆವಾಗ ಪೂರ್ವಜರು ನಮ್ಮನ್ನು ಹರಿಸ್ತಾರೆ. ಸೊ ಗಂಡು ಮಕ್ಕಳು ಮಾಡ್ತಾರೆ, ಗಂಡು ಮಕ್ಕಳು ಇಲ್ದಿದ್ರೆ ಏನು ಮಾಡಬೇಕು ಅನ್ನೋ ಪ್ರಶ್ನೆ ನಿಮ್ಮದು ಅಲ್ವಾ? ಅದಕ್ಕೂ ಗರುಡ ಪುರಾಣದಲ್ಲಿ ಇದೆ ಉಲ್ಲೇಖ. ಒಂದು ಆರ್ಡರ್ ಕೊಟ್ಟಿದ್ದಾರೆ. ಗಂಡು ಮಕ್ಕಳಿದ್ರೆ ಅವರಿಗೆ ಪ್ರಾಧಾನ್ಯತೆ, ಅವರಿಲ್ಲ ಅಂದರೆ ಹೆಣ್ಮಕ್ಳಿದ್ರೆ ಹೆಣ್ಮಕ್ಳ ಯಜಮಾನರು, ಅಳಿಯ, ಅವರು ಮಾಡ್ಬೋದು. ಇಲ್ಲ ಹೆಣ್ಮಕ್ಳಿಗೆ ಮಕ್ಕಳಾದಾಗ ಅವರು ಮಾಡ್ಬೋದು. ಈ ರೀತಿಯಾಗಿ ಒಂದು ಪಟ್ಟಿನೇ ಕೊಟ್ಟಿದ್ದಾರೆ. ಇವರಿದ್ದರೆ ಇವರು, ಇವರಿಲ್ಲ ಅಂದರೆ ಇವರು, ಇವರಿಲ್ಲ ಅಂದರೆ ಇವರು. ಆ ರೀತಿಯಾಗಿ ಫುಲ್ಲು ಪ್ರೋಸೆಸ್ ಇದೆ, ಅದನ್ನು ಮಾಡಬಹುದು. ಸೊ ಅದರಿಂದ ಗಂಡು ಮಕ್ಕಳು ಇಲ್ಲ ಅಂತ ನಿಲ್ಲಿಸಬೇಕು ಅಂತ ಏನಿಲ್ಲ. ಅದಕ್ಕೆ ನೀವೇನು ಮಾಡಬೇಕು ಅನ್ನೋದನ್ನು ಗರುಡ ಪುರಾಣದಲ್ಲಿ ಯಾರು ಸ್ವಲ್ಪ ಅಧ್ಯಯನ ಮಾಡಿದರೆ, ಕನ್ಸಲ್ಟ್ ಮಾಡಿದ್ರೆ ಅದರಲ್ಲಿ ಇದೆ. ಬೇಕಾದರೆ ನಾವು ಮುಂದಿನ ಗೀತೆಯ ಚರ್ಚೆಗೆ ಬಂದಾಗ ಏನು ಆರ್ಡರ್ ಇದೆ ಅದನ್ನು ಕರೆಕ್ಟಾಗಿ ನಾನು ನಿಮಗೆ ತಿಳಿಸ್ತೀನಿ. ಸೊ ಅದರಿಂದ ಮಾಡಬೇಕು ಅಂತ ಮನಸ್ಸಿದ್ರೆ ಅದಕ್ಕೊಂದು ಮಾರ್ಗನ ದೇವರು ಆಗಲೇ ಕೊಟ್ಟಿದ್ದಾನೆ. ನಿಮ್ಮಲ್ಲಿ ಮನಸ್ಸಿದೆ, ಸೊ ಮಾರ್ಗವು ನಿಮಗೆ ಸಿಗುತ್ತೆ. ಚಿಂತೆ ಮಾಡಬೇಡಿ, ಮಾಡಬಹುದು. ಕಡೆ ಪಕ್ಷ ಯಾರೂ ಇಲ್ಲ ಅಂದರೆ ನೀವು ಮಾಡಬಹುದು. ಆದರೆ ಅದಕ್ಕೂ ಒಂದು ಪ್ರೋಸೆಸ್ ಇದೆ. ಬಹುಶಃ ನೀವು ಒಬ್ಬ ಬ್ರಾಹ್ಮಣರನ್ನ ನೋಡಿ ಅವ್ರ ಮೂಲಕ ಮಾಡಿಸ್ಕೋಬೋದು. ಆ ರೀತಿ ಏನೋ ಪ್ರೋಸೆಸ್ ಇದೆ. ಬಟ್ ಏನು ಶ್ರದ್ಧೆ ಇದೆ ಅದರಿಂದ ಖಂಡಿತವಾಗಲೂ ನಿಮ್ಮ ಪೂರ್ವಜರಿಗೆ ನೀವು ಒಳ್ಳೆಯದನ್ನು ಮಾಡ್ಬೋದು. ಏನಕ್ಕೆ ಈ ರೀತಿಯಾಗಿ ಹೆಣ್ಮಕ್ಕಳು ಸಾಮಾನ್ಯವಾಗಿ ಮಾಡೋದಿಲ್ಲ ಅಂತಂದರೆ, ಹೆಣ್ಮಕ್ಳು ಬೇರೆ ವಂಶಕ್ಕೆ ಸೇರ್ಕೋತಾರೆ. ಅವರಿಗೆ ಅಧಿಕಾರ ಇಲ್ಲ ಅಂತಲ್ಲ. ಉದಾಹರಣೆಗೆ ನಮ್ಮ ಅಜ್ಜಿ ಅಂತ ತಗೊಳ್ಳಿ, ಅವರು ಬೇರೆ ವಂಶದಲ್ಲಿದ್ದರು. ಬಟ್ ಅವರು ಮದುವೆ ಆಗಿ ನಮ್ಮ ತಾತನವರ ವಂಶಕ್ಕೆ ಸೇರ್ಪಡೆ ಆದರು. ಕನ್ಯಾದಾನ ಮಾಡಿದಾಗ ಒಂದು ವಂಶ, ಒಂದು ಗೋತ್ರದಿಂದ ಇನ್ನೊಂದು ವಂಶಕ್ಕೆ ಅವರ ವರ್ಗಾವಣೆ ಆಯಿತು. ಆದ್ದರಿಂದ ಸಾಮಾನ್ಯವಾಗಿ ಅವರು ಆ ವಂಶಕ್ಕೆ ಅಷ್ಟು ಕನೆಕ್ಷನ್ ಇಟ್ಕೊಂಡಿರಲ್ಲ. ಆ ಒಂದು ಅರ್ಥದಲ್ಲಿ ಮಾತ್ರ ಹೆಣ್ಮಕ್ಳಿಗೆ ಆ ವಂಶಕ್ಕೆ ಅಧಿಕಾರ ಇಲ್ಲ ಅಂತ ಹೇಳ್ಬೋದು. ಅಷ್ಟು ಈ ವಂಶಕ್ಕೆ ಖಂಡಿತವಾಗ್ಲೂ ಅವ್ರಿಗೂ ಅಧಿಕಾರ ಇದೆ. ಅಂದರೆ ಉದಾಹರಣೆಗೆ ಒಂದು ಶ್ರಾದ್ದ ಮಾಡಿದಾಗ ಬ್ರಾಹ್ಮಣರಿಗೆಲ್ಲ ಅಡುಗೆ ಮಾಡೋದು ಹೆಣ್ಮಕ್ಳೇ, ಅವರೇ. ಯಾಕಂದರೆ ಪಿತೃಗಳನ್ನು ಆವಾಹನೆ ಮಾಡೋದು ಬ್ರಾಹ್ಮಣರ ಮೇಲೆ. ಆ ಪಿತೃಗಳಿಗೆ ಬಡಿಸೋದೇ ಆ ಮನೆ ಸೊಸೆಯರು, ಹೆಣ್ಮಕ್ಳೇ ಬಡಿಸೋದು. ಸೊ ಅವರೇ ಆ್ಯಕ್ಚುಲಿ ನೇರವಾಗಿ ಊಟವನ್ನು ಕೊಡೋದು. ಸೊ ಅದರಿಂದ ಪ್ರತಿಯೊಬ್ಬರಿಗೂ ಒಂದು ಡೆಸಿಗ್ನೇಟೆಡ್ ರೋಲ್ಸ್ ಇದೆ, ಅದನ್ನು ಮಾಡಬೇಕು ಅಂತ. ನಿಮ್ಮ ಪ್ರಶ್ನೆಗೆ ಉತ್ತರ ಸಿಗ್ತಾ? ಸೊ ಇಲ್ಲಿಗೆ ಇವತ್ತಿನ ಗೀತೆಯ ಪ್ರವಚನಕ್ಕೆ ನಾವು ವಿರಾಮ ಮಾಡ್ತಾ ಇದ್ದೀವಿ. ನಂತರ ಶ್ರೀಮದ್ ಭಗವದ್ಗೀತಾ ಕಿ ಜೈ, ಶ್ರೀಲ ಪ್ರಭುಪಾದ ಕಿ ಜೈ. ಹರೇ ಕೃಷ್ಣ. ಈಗ